ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗಾಗಲೇ ಕಳೆದ ಉಪನ್ಯಾಸದಲ್ಲಿ ನಾವು ಕವಿ ರನ್ನ ವಿರಚಿತ ದುರ್ಯೋಧನ ವಿಲಾಪ ಎನ್ನುವ ಪದ್ಯಭಾಗವನ್ನು ಕುರಿತು ಅಭ್ಯಾಸ ಮಾಡ್ತಾ ಇದ್ವಿ. ಇಲ್ಲಿಯವರೆಗೆ ಅಂದರೆ ಮೊದಲ ಉಪನ್ಯಾಸದಲ್ಲಿ ನಾವು 6 ಪದ್ಯಗಳನ್ನು ಕುರಿತು ಅಭ್ಯಾಸ ಮಾಡಿದ್ವಿ. ತಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸಿಕೊಳ್ಳುತ್ತಾ ಆ 6ನೆಯ ಪದ್ಯಭಾಗವಾಗಿರ್ತಕ್ಕಂಥ ಅಸಮಬಲ ಭವವಿಕ್ರಮಂ ಅಸಂಭವಂ ಪೆರಗ್ಗೆ ನಿನ್ನ ಆ ಇಂದಂ ಪ್ರಾರ್ಥಿಸುವೆನು ಅಭಿಮನ್ಯು ನಿಜ ಸಾಹಸಕ್ಕೈ ದೇಶಾನುಮರಣಂ ಯಮಗೆಕ್ಕೆಗಳ ಎನ್ನುವ ಪದ್ಯಭಾಗವನ್ನು ಕುರಿತು ನಾವು ಕಳೆದ ಉಪನ್ಯಾಸದಲ್ಲಿ ನೋಡಿದ್ವಿ. ಇಲ್ಲಿ ದುರ್ಯೋಧನ ಅಭಿಮನ್ಯುವಿನ ಕುರಿತು ಇಷ್ಟು ಪ್ರಾರ್ಥಿಸಿಕೊಳ್ತಾನೆ. ಅಭಿಮನ್ಯುವಿನ ಆ ಕಳೆ ಬರಹದ ಮುಂದೆ ಕುಳಿತುಕೊಂಡು ಹೀಗೆ ಕೇಳ್ತಾನೆ, ಅಭಿಮನ್ಯು ಅಸದೃಶ್ಯವಾದಂಥ ಶಕ್ತಿಯನ್ನುಳ್ಳ ನಿನ್ನ ಪರಾಕ್ರಮ ಅದು ಬೇರೆಯವರಿಗೆ ಅಸಾಧ್ಯವಾದದ್ದು. ಅಂತಹ ಪರಾಕ್ರಮ ನಿನ್ನಲ್ಲಿದೆ. ಹಾಗಾಗಿ ನಾನು ನಿನ್ನಲ್ಲಿ ಇಷ್ಟು ಮಾತ್ರ ಬೇಡ್ಕೊಳ್ತೇನೆ, ಏನು ಅಂತ ಹೇಳಿದ್ರೆ ನಿನ್ನ ಆ ವೀರ ಮರಣದಲ್ಲಿ, ನಿನ್ನ ಆ ಸಾಹಸದಲ್ಲಿ ಒಂದು ಅಂಶಕ್ಕೆ ಅನುಗುಣವಾದಂಥ ವೀರಮರಣ, ವೀರತ್ವದ ಸಾವು ನನಗೂ ಬರಲಿ ನನಗೂ ಬರಲಿ ಎಂದು ಪ್ರಾರ್ಥಿಸುತ್ತಾನೆ ದುರ್ಯೋಧನ. ಹೀಗೆ ಹೇಳುತ್ತಾ ಮುಂದೆ ಎಂದುಕೊಳ್ಳುತ್ತಾ, ಎಂದು ಆತ್ಮಗತದೊಳೆ ಬದಿದು ಅಂತ ಅಭಿಮನ್ಯುಗೆ ಕೈಗಳ ಮುಗಿದು ಬೌತಂ ತನ್ನ ಮಗನಪ್ಪ ಲಕ್ಷ್ಮಣಕುಮಾರನನ್ನು ನೆನೆದು ಮನುಗ್ಗತ ಕಂಡನಾಗಿ ತದಾಸನ್ನ ಪ್ರದೇಶದೋಳು ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನ ವದನಾರವಿಂದಂ ನೋಡಿ. ಈ ವಚನದಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಅಭಿಮನ್ಯುವಿನ ಕುರಿತು ಮಾತನಾಡಿದ ದುರ್ಯೋಧನ ಅಭಿಮನ್ಯುವಿನ ಕುರಿತು ಮಾತನಾಡಿದ ನಂತರ ಎಂದು ತಾನೇ ಅಭಿಮನ್ಯುವಿನ ಕಳೆಬರವನ್ನು ನೋಡಿ, ಇಷ್ಟೆಲ್ಲ ನಿನ್ನ ವೀರತ್ವದ ಮರಣದೊಳಗೆ ನಮ್ಮಗೂ ಒಂದು ಅಂಶ ಕರುಣಿಸು ಎಂದು ಆತನನ್ನು ಕೇಳಿಕೊಳ್ಳುವುದರ ಜೊತೆಗೆ ತನ್ನ ಆತ್ಮದೊಳಗನ್ನ ತನ್ನ ಮನುಷ್ಯನೊಳಗೆ ಎಂದುಕೊಳ್ಳುತ್ತಾ ವಚನ ನೋಡಿ, ಎಂದು ಆತ್ಮಗತದೊಳೆ ಬಗೆದು ಚಿಂತಿಸಿ, ಬಗೆದು ಅಂದ್ರೆ ಚಿಂತಿಸಿ, ಎಂಬುದಾಗಿ ಆತ್ಮಗತದೊಳೆ ಅಂದ್ರೆ ಮನಸ್ಸಿನಲ್ಲಿಯೇ ತನ್ನಲ್ಲಿಯೇ ಬಗೆದು ಚಿಂತಿಸಿ ಅಂತೂ ಹಾಗೆ ಅಭಿಮನ್ಯುವಿಗೆ ಕೈಯನ್ನು ಮುಗಿದು ಬರುತ್ತಾ ಇರುವ ಸಂದರ್ಭದಲ್ಲಿ ತನ್ನ ಮಗನಾದ ಲಕ್ಷ್ಮಣಕುಮಾರನನ್ನು ನೆನೆದು ಅಲ್ಲಿಂದ ಬರುವಾಗ ತನ್ನ ಮಗನಾಗಿರುವಂಥ ಲಕ್ಷ್ಮಣಕುಮಾರನನ್ನ ನೆನೆದು ಜ್ಞಾಪಿಸಿಕೊಂಡು ಮನುಗ್ಗತ ಕಂಠನಾಗಿ ಅಂತ. ಮನುಗ್ಗತ ಅಂತಂದ್ರೆ ದುಃಖದ ಭಾರದಿಂದ ಕೂಡಿದಂಥ ಧ್ವನಿ ಉಳ್ಳವನಾಗಿ, ಕೊರಳುಳ್ಳವನಾಗಿ, ದುಃಖದ ಕೊರಳುಳ್ಳವನಾಗಿ, ದುಃಖದ ಧ್ವನಿ ಉಳ್ಳವನಾಗಿ, ತದಾಸನ್ನ ಅಂದ್ರೆ ತತ್ ಪ್ಲಸ್ ಆಸನ್ನ ಈ ಪದವನ್ನು ಬಿಡಿಸಲಿಕ್ಕೆ ನಾವು ಕೇಳ್ತಾರೆ. ಇಲ್ಲಿ ತತ್ ಪ್ಲಸ್ ಆಸನ್ನ, ತದಾಸನ್ನ ಅನ್ನುವಂಥ ಪದವನ್ನು ನಾವು ನೋಡಬೇಕಾಗುತ್ತೆ. ತದಾಸನ್ನ ಈ ಪದವನ್ನು ಹೀಗೆ ಬಿಡಿಸಲಿಕ್ಕೆ ಕೇಳ್ತಾರೆ. ತತ್ ಪ್ಲಸ್ ಆಸನ್ನ ಎನ್ನುವ ಪದವನ್ನು ನಾವು ಹೀಗೆ ಬಿಡಿಸ್ತೇವೆ. ತದಾಸನ್ನ ತತ್ ಪ್ಲಸ್ ಆಸನ್ನ ಅಂದ್ರೆ ಅಲ್ಲಿಯ ಹತ್ತಿರದ ಪ್ರದೇಶ, ತದಾಸನ್ನ ಪ್ರದೇಶದೋಳ್ ಅಲ್ಲಿಯ ಹತ್ತಿರದ ಇರುವ ಪ್ರದೇಶದಲ್ಲಿ ತನ್ನ ಕುಮಾರನನ್ನು ಕಂಡು, ತನ್ನ ಮಗನಾದಂಥ ಲಕ್ಷ್ಮಣ ಕುಮಾರನನ್ನು ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಪುತ್ರ ಅಂದರೆ ಮಗ, ಪುತ್ರ ಪ್ರೇಮದ ಕಳವಳಗೊಂಡ ಹೃದಯವುಳ್ಳವನಾಗಿ ದುರ್ಯೋಧನನು ತನ್ನ ಮಗನಾಗಿರುವಂಥ ಲಕ್ಷ್ಮಣ ಕುಮಾರನ ಕಳೆ ಬರಹವನ್ನು ಕಂಡು ಪುತ್ರ ಪ್ರೇಮದ ಕಳವಳಗೊಂಡ ಹೃದಯವುಳ್ಳವನಾಗಿ
ಗಾಂಧಾರಿ ನಂದನಂ ಅಂದ್ರೆ ಗಾಂಧಾರಿಯ ಮಗನಾಗಿರುವಂಥ ದುರ್ಯೋಧನನು, ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಗನಲ್ವೇ ಇವರು ದುರ್ಯೋಧನ. ಹಾಗಾಗಿ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ, ಗಾಂಧಾರಿ ನಂದನಂ, ಗಾಂಧಾರಿಯ ಮಗನಾಗಿರುವಂಥ ದುರ್ಯೋಧನನು ಭಾನುಮತಿ ನಂದನನ. ಭಾನುಮತಿ ಅಂತಂದ್ರೆ ದುರ್ಯೋಧನನ ಹೆಂಡತಿ. ಆ ಭಾನುಮತಿಯ ಮಗನಾಗಿರುವಂಥ ಲಕ್ಷ್ಮಣ ಕುಮಾರ ಅಂದ್ರೆ ದುರ್ಯೋಧನನ ಹೆಂಡತಿ ಭಾನುಮತಿ. ಭಾನುಮತಿ ಮತ್ತು ದುರ್ಯೋಧನರ ಮಗನೇ ಲಕ್ಷ್ಮಣ ಕುಮಾರ. ಇದು ನಮ್ಗೆ ಗೊತ್ತಿರಬೇಕು ನೋಡಿ. ಗಾಂಧಾರಿ ನಂದನಂ ಅಂದ್ರೆ ಗಾಂಧಾರಿಯ ಮಗನಾಗಿರುವಂಥ ದುರ್ಯೋಧನನು ಭಾನುಮತಿ ನಂದನನಂ, ಭಾನುಮತಿಯ ಮಗನಾದ ಲಕ್ಷ್ಮಣ ಕುಮಾರನ ವದನಾರವಿಂದಂ. ವದನಾರ ಅಂತಂದ್ರೆ ಮುಖಕಮಲವನ್ನು, ವದನದ ಮುಖ, ವದನಾರವಿಂದಂ ಮುಖಕಮಲವನ್ನು ನೋಡಿ, ಅದು ಕಂಡು ಅಂತ ಹೇಳ್ತಾರೆ. ಮುಖಕಮಲವನ್ನು ನೋಡಿ ಅಲ್ಲಿ ಮುಂದೆ ಬರುತ್ತಾ ತನ್ನ ಮಗನಾಗಿರುವಂಥ ಲಕ್ಷ್ಮಣ ಕುಮಾರನ ಕಳೆಬರವನ್ನು ಕಂಡು ದುಃಖಿಸ್ತಾನೆ. ಕಳೆಬರವನ್ನು ನೋಡಿ ಮುಂದೆ ಹೇಳ್ತಾನೆ, ಮುಂದಿನ ಪದ್ಯದಲ್ಲಿ ತನ್ನ ಮಗನಾಗಿರುವಂಥ ಲಕ್ಷ್ಮಣ ಕುಮಾರನ ಕಳೆಬರವನ್ನು ಕಂಡು ಹೀಗೆ ಹೇಳ್ತಾನೆ, ಮಗನೇ ಪುತ್ರಶೋಕಂ ನಿರಂತರಂ ಎನ್ನುವಂತೆ, ಪುತ್ರಶೋಕಂ ನಿರಂತರಂ ಎನ್ನುವಂತೆ ದುರ್ಯೋಧನ ಮಗನ ಲಕ್ಷ್ಮಣ ಕುಮಾರನ ಕಳೆಬರವನ್ನು ಕಂಡು, ಸತ್ತು ಬಿದ್ದಿರುವ ಮಗನನ್ನು ಕಂಡು ಮಗನಿಗೆ ಹೇಳ್ತಾನೆ, ಜನಕಂಗೆ ಜನಕ ತಂದೆ, ಜನಕಂಗೆ ಜಲಾಂಜಲಿಯಂ. ಜಲ ಪ್ಲಸ್ ಅಂಜಲಿ ಈ ಪದವನ್ನು ಬಿಡಿಸಿಬಿಡಿದಾಗ ಜಲ ಪ್ಲಸ್ ಅಂಜಲಿ. ಜನಕಂಗೆ ಜಲಾಂಜಲಿಯಂ ತನುಭುವಂ ಕೂಡುವುದು ಉಚಿತಂ. ಕೂಡುವುದು ಉಚಿತಂ ಅದು ಗೆಟ್ಟು ಈಗಲೇ ನಿನಗೆ ಆಂ ಕೊಡುವಂತಾದುದೇ. ತನುಜ ನೀ ಕ್ರಮವಿಪರ್ಯ ಮಾಡುವುದೇ. ನೋಡಿ ಎಷ್ಟು ಪದ್ಯ ರಸಮಯ. ಮತ್ತೆ ಅಲ್ಲಿ ದುಃಖದಿಂದ ತನ್ನ ಮಗನನ್ನ ಕುರಿತು ಮಾತಾಡ್ತಾನೆ. ಮಗನೇ, ದುರ್ಯೋಧನ ಹೇಳ್ತಾನೆ, ಮಗನೇ ತಂದೆಗೆ ಜಲತರ್ಪಣವನ್ನು ಕೊಡುವಂಥದ್ದು ಮಗನ ಕರ್ತವ್ಯ. ಭಾರತೀಯ ಸಂಪ್ರದಾಯದಲ್ಲಿ ತಂದೆ ಸತ್ತ ಬಳಿಕ ಮಗನೇ ವಾರಸುದ. ತಂದೆ ಸತ್ತ ಬಳಿಕ ತಂದೆಗೆ ಜಲತರ್ಪಣವನ್ನ ತರ್ಪಣ ಕೊಡುವಂಥದ್ದು ಅಥವಾ ಕೆಲವು ಕಡೆಗೆ ಮುಡಿ ಕೊಡುವುದು ಅಂತ ಹೇಳ್ತೀವಿ ನಾವು. ಹೀಗೆ ಅರ್ಪಿಸುವಂಥದ್ದು ಮಗನ ಕರ್ತವ್ಯ. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ತಂದೆ ಬದುಕಿದ್ದಾನೆ, ದುರ್ಯೋಧನ ಬದುಕಿದ್ದಾನೆ, ಮಗ ಲಕ್ಷ್ಮಣ ಕುಮಾರ ಸತ್ತಿದ್ದಾನೆ, ತೀರಿಕೊಂಡಿದ್ದಾನೆ, ಈಗಾಗಲೇ ವೀರಮರಣವನ್ನು ಅಪ್ಪಿದ್ದಾನೆ. ಹಾಗಾಗಿ ಜನಕನ್ಯ ಜಲಾಂಜಲಿಯಂ, ತಂದೆಗೆ ಜಲತರ್ಪಣವನ್ನ ಯಾರು ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ತನುಭುವಂ ಮಗನು ಕೊಡುವುದು. ತನುಭುವಂ, ತನು ಅಂತಂದ್ರೆ ಮಗ, ತನುಭುವಂ ಮಗನು ಕೊಡುವುದು. ತನುಭುವಂ ಕೊಡುವುದು ಉಚಿತಂ, ಮಗನಾದಂಥವನು ಕೊಡುವುದು ಯೋಗ್ಯವಾದದ್ದು. ತಂದೆಗೆ ಜಲತರ್ಪಣವನ್ನು ಕೊಡುವುದು ಮಗನಾದಂಥವನ ಕರ್ತವ್ಯ, ಅದು ಯೋಗ್ಯವಾದದ್ದು. ಮುಂದೆ ಹೇಳ್ತಾನೆ, ಅದು ಗೆಟ್ಟು, ಅದು ಕೆಟ್ಟು. ಈಗ ಅದು ಕೆಟ್ಟು ನಿನಗೆ ಆಂ ಕೊಡುವಂತಾದುದೇ. ನಿನಗೆ ನಾನು ಜಲತರ್ಪಣವನ್ನು ಕೊಡುವಂತಾಗಿತ್ತಲ್ಲ. ತನುಜ ಮಗನೇ, ನೀನು ಈ ಕ್ರಮ ವಿಪರ್ಯ ಮಾಡುವುದೇ. ನೀನು ಈ ಕ್ರಮವನ್ನು ತಪ್ಪಿಸುವುದು ಸರಿಯೇ, ತಪ್ಪಿಸಿದ್ದು ಸರಿಯೇ ಅಂತ ಹೇಳ್ತಾರೆ. ಎಷ್ಟೇನೇ ಇಲ್ಲಿ ಲಕ್ಷ್ಮಣ ಕುಮಾರ ಮಗನಾಗಿರುವ ಲಕ್ಷ್ಮಣ ಕುಮಾರನ ಕುರಿತು ದುರ್ಯೋಧನ ಮಾತಾಡ್ತಾನೆ. ಮಗನೇ, ಲಕ್ಷ್ಮಣ ಕುಮಾರನೇ, ತಂದೆ ತೀರಿದ ಬಳಿಕ ತಂದೆಗೆ ನೀನು ನನಗೆ ಜಲತರ್ಪಣವನ್ನು ಕೊಡುವಂಥದ್ದು ಯೋಗ್ಯವಾದದ್ದು. ಆದರೆ ಆ ವಿಪರ್ಯಾಸ ಅನ್ನುವಂಥದ್ದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಕೆಟ್ಟೋಯ್ತು. ಅದು ಕೆಟ್ಟೋಗಿ ನಾನು ನಿನಗೆ ಜಲತರ್ಪಣವನ್ನು ಕೊಡುವಂತಾಯ್ತಲ್ಲ, ತಂದೆಯೇ ಮಗನಿಗೆ ಜಲತರ್ಪಣವನ್ನು ಕೊಡುವಂತಾಯ್ತಲ್ಲ. ಮಗನೇ, ನೀನು ಈ ಕ್ರಮವನ್ನು ವಿಪರ್ಯಾಸ ಮಾಡಬಹುದೇನು, ವ್ಯತ್ಯಾಸಗೊಳಿಸುವಂತಾಯ್ತಲ್ಲ
ವಿದ್ಯಾರ್ಥಿಗಳೇ, ಈ ವಚನದ ಸಾಲುಗಳಲ್ಲಿ ತಂದೆಯಾದಂಥ ದುರ್ಯೋಧನನು ಲಕ್ಷ್ಮಣ ಕುಮಾರನ ಕಳೆಬರವನ್ನು ನೋಡಿ ಮಾತನಾಡಿದ ಬಳಿಕ ತನ್ನ ಶೋಕವನ್ನು ವ್ಯಕ್ತಪಡಿಸಿ, ನಿನಗೆ ನಾನು ಜಲತರ್ಪಣವನ್ನು ಕೊಡಬೇಕಾಗಿತ್ತು, ಆದರೆ ಆ ಕ್ರಮ ಇಲ್ಲಿ ವಿಪರ್ಯಾಸ ಆಯಿತು, ವ್ಯತ್ಯಾಸ ಆಗೋಗ್ಬಿಡ್ತು, ಇದು ಸರಿ ಏನು ಅಂತ ಹೇಳಿದ ಬಳಿಕ ಎಂದುಕೊಳ್ಳುತ್ತಾ ಎಂದು ಪಶ್ಚಾತ್ತಾಪಂಗೆಯೇ ಹೀಗೆ ಎಂದುಕೊಳ್ಳುತ್ತಾ ಮರುಗುತ್ತಿರಲು. ಪಶ್ಚಾತ್ತಾಪದ ಅಂತಂದ್ರೆ ಮರುಗುತ್ತಿರಲು. ಸಂಜಯನು ಸಂತೈಸಿ ಸಮಾಧಾನಪಡಿಸಿ ಮುಂದಕ್ಕೆ ಕರೆದುಕೊಂಡು ಹೋಗಲು ಭೀಮಸೇನನ ಗದಾ ಪರಿಗ ಪ್ರಹರಣದಿಂದ, ಭೀಮಸೇನನ ಗದೆಯ ಹೊಡೆತದಿಂದ ರುಧಿರ ಅಂದ್ರೆ ರಕ್ತ, ನಮ್ಗೆ ಗೊತ್ತಿರಬೇಕು. ರುಧಿರ ಅಂದ್ರೆ ರಕ್ತ, ರುಧಿರ ಅಂದ್ರೆ ರಕ್ತ ಅಥವಾ ನೆಪ್ಪರ. ಹೀಗೆ ತನ್ನ ಮಗನ ಕಳೆಬರವನ್ನು ನೋಡಿ ಪಶ್ಚಾತ್ತಾಪ ಪಡುತ್ತಿರುವ ಸಂದರ್ಭದಲ್ಲಿ ಸಂಜಯನು ದುರ್ಯೋಧನನನ್ನು ಸಮಾಧಾನಪಡಿಸಿ ಮುಂದಕ್ಕೆ ಕರೆದುಕೊಂಡು ಹೋಗ್ತಾನೆ. ಹಾಗೆ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಭೀಮಸೇನನ ಆ ಗದೆಯ ಹೊಡೆತದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ, ಅಂದ್ರೆ ರಕ್ತದ ಪ್ರವಾಹದಲ್ಲಿ ಬಿದ್ದಿದ್ದ, ವಶಗತನಾಗಿದ್ದ ಅಂದ್ರೆ ರಕ್ತದ ಆ ಮಡುವಿನಲ್ಲಿ ರಕ್ತದ ಪ್ರವಾಹದಲ್ಲಿ ಬಿದ್ದಿದ್ದ ಯುವರಾಜನಿದ್ದಡೆಯೇ. ಯುವರಾಜ ಅಂತ ಅಂದ್ರೆ ದುರ್ಯೋಧನನ ಪ್ರೀತಿಯ ಸಹೋದರ ದುಶಾಸನ. ಆ ಯುವರಾಜನಾಗಿರುವಂಥ ದುಶಾಸನನು ಮಡಿದು ಬಿದ್ದಂಥ ಆ ಸ್ಥಳಕ್ಕೆ ಬರುತ್ತಾನೆ. ಕುರುರಾಜನ ಅಂದ್ರೆ ದುರ್ಯೋಧನನು ಯೈದೆ ಅಂದ್ರೆ ಸಮೀಪಿಸಿ ಅಂತ ಅರ್ಥ. ಬಂದಾಗ ಇಲ್ಲಿ ಇಷ್ಟೇ ಆತ್ಮೀಯ ವಿದ್ಯಾರ್ಥಿಗಳೇ ನಮಗೆ ನೆನಪಿರಬೇಕಾದಂಥದ್ದು ಏನಂತ ಹೇಳಿದ್ರೆ, ಹೀಗೆ ಮರುಗುತ್ತಾ ಮಗನ ಆ ಕಳೆಬರವನ್ನು ನೋಡಿ ಮರುಗುತ್ತಿರಲು ಸಂಜಯ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದುರ್ಯೋಧನನಿಗೆ ಸಮಾಧಾನಪಡಿಸಿ ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಭೀಮಸೇನನ ಆ ಗದೆಯ ಹೊಡೆತಕ್ಕೆ ಈಗಾಗಲೇ ದುರ್ಯೋಧನನ ಪ್ರೀತಿಯ ಸಹೋದರ ದುಶಾಸನ ಸತ್ತು ಹೋಗಿದ್ದಾರೆ. ಸತ್ತು ಬಿದ್ದಿರುವಂಥ ದುಶಾಸನನ ಕಳೆಬರವನ್ನು ನೋಡ್ತಾನೆ. ಯುವರಾಜನಾಗಿರುವಂಥ ದುಶಾಸನನಿದ್ದಂಥ ಸ್ಥಳಕ್ಕೆ ದುರ್ಯೋಧನ ಸಂಜಯ ಅಲ್ಲಿ ಸಮೀಪಕ್ಕೆ ಬರ್ತಾರೆ. ಸಮೀಪಕ್ಕೆ ಬಂದ ಬಳಿಕ ದುರ್ಯೋಧನ ತನ್ನ ತಮ್ಮನಾಗಿರುವಂಥ ದುಶಾಸನನ ಕಳೆಬರವನ್ನು ಕಂಡು ದುಃಖಿಸುತ್ತಾನೆ. ಪ್ರೀತಿಯ ತಮ್ಮನಾಗಿರುವಂಥ ಆ ದುಶಾಸನನ ಕಳೆಬರವನ್ನು ನೋಡುತ್ತಾ ಅಲ್ಲಿ ತನ್ನ ದುಃಖವನ್ನು ಎಷ್ಟು ನೋಡಿ, ದುಶಾಸನನ ಕಳೆಬರವನ್ನು ನೋಡಿ ಹೀಗೆ ಹೇಳ್ತಾನೆ ದುಃಖದಿಂದ, ನಿನ್ನಂ ಕೊಂದಂ. ಇಲ್ಲಿ ನೋಡಿ ಈ ಪದ್ಯ ಸಂಖ್ಯೆ ನಾವು 8ರಲ್ಲಿ ನೋಡ್ತಾ ಇದ್ದೀವಿ. ನಿನ್ನಂ ಕೊಂದಂ ಗಡಂ ಒಳಂ. ಇಲ್ಲಿ ತಗೊಳ್ಬೇಕು. ನಿನ್ನಂ ಕೊಂದಂ ಗಡಂ ಒಳಂ. ನಿನ್ನೂ ಕೊಂದವನನ್ನ ಇಕ್ಕಿ ಕೊಲ್ಲದೆ ಮಾಡ ನಿನ್ನೂ ಒಳಂ ಗಡಸಾಲದೆ ನಿನ್ನಯ ಪೂರ್ವೆಯಂ ಅದೆಲ್ಲ ಸೌಧರ್ಮಿಕೆಯಂ. ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರೀತಿಯ ತಮ್ಮನಾಗಿರುವಂಥ ದುಶಾಸನನ ಕಳೆಬರವನ್ನು ನೋಡಿ ಪ್ರೀತಿಯ ಸೋದರ ದುಶಾಸನನೇ, ನಿನ್ನ ಮತ್ತೆ ಹೇಳಿದ್ರೆ ನಿನ್ನನ್ನು ಕೊಂದಂ ಅಂದ್ರೆ ಕೊಂದವನು. ದುಶಾಸನನ್ನು ಕೊಂದವನು ಭೀಮಸೇನ. ದುಶಾಸನನ್ನ ಹೇಗೆ ಕೊಂದಿರ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆದದ್ದು, ಆಕೆಯನ್ನು ಹಿಡಿದೆಳೆದು ತಂದದ್ದು, ಅಪಮಾನ ಮಾಡಿದ್ದು, ಇದೆಲ್ಲ ಘಟನೆಯನ್ನು ಆಧರಿಸಿ ಭೀಮ ಒಂದು ಮಾತು ಕೊಟ್ಟಿರ್ತಾನೆ ದ್ರೌಪದಿಗೆ. ನೀನು ಚಿಂತಿಸಿದಿರು
ದುಶಾಸನನ ಸಾವು ಆಗುವವರೆಗೂ ಕೂಡ ನಾನು ನನ್ನ ತಲೆಮುಡಿಯನ್ನು ಕಟ್ಟೋದಿಲ್ಲ, ತುರುವು ಕಟ್ಟೋದಿಲ್ಲ, ತಲೆಮುಡಿಯನ್ನು ಕಟ್ಟೋದಿಲ್ಲ ಅಂತ ಶಪಥ ಮಾಡಿರ್ತಾನೆ. ಅದಕ್ಕೆ ಇವನು ಭೀಮನು ಕೂಡ ಮಾತು ಕೊಟ್ಟಿರ್ತಾನೆ ದ್ರೌಪದಿ. ಆಯ್ತು ಹೇಳ್ತಾನೆ, ರಣರಂಗದಲ್ಲಿ ಆ ದುರುಳ ದುಶಾಸನನ್ನು ಹಿಡಿದೆಳೆದು ತಂದು ಅವನ ಬಸರನ್ನು ಬಗೆದು ಆತನ ಹೊಟ್ಟೆಯನ್ನು ಸೀಳಿ ಆತನ ರಕ್ತವನ್ನು ತೆಗೆದುಕೊಂಡು ತೈಲ ಮಾಡಿ ನಿನ್ನ ತಲೆಗೂದಲಿಗೆ ಹಚ್ಚಿ ಆತನ ದಂತಪರ್ತಿಗಳಿಂದ ತಲೆಯನ್ನು ಬಾಚಿ ಆತನ ಕರುಳಿನಿಂದ ನಿನಗೆ ನಿನ್ನ ಮುಡಿಯನ್ನು ಕಟ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಆ ಒಂದು ಕಾರಣದಿಂದ ಇಲ್ಲಿ ದುಶಾಸನನನ್ನ ದುರ್ಯೋಧನ ಕೊಂದು ಹಾಕ್ತಾನೆ ಎನ್ನುವಂಥ ಒಂದು ಕಥೆ ಬರುತ್ತೆ. ಹಾಗಾಗಿ ಇಲ್ಲಿ ದುರ್ಯೋಧನ ದುಶಾಸನನ ಸೋದರ ದುಶಾಸನನನ್ನು ಕಂಡು ಹೀಗೆ ಮರೆತು ಕೊಡ್ತಾನೆ, ಅಯ್ಯೋ ದುಶಾಸನ, ನಿನ್ನನ್ನು ಕೊಂದವನು ಇನ್ನೂ ಇನ್ನೂ ಇದ್ದಾನೆ. ಯಾರು? ಭೀಮಸೇನ, ಭೀಮ. ದುಶಾಸನನ ಕೊಂದಿರುವಂತವನು ಭೀಮ ಇನ್ನೂ ಇದ್ದಾನೆ. ಅವನು ಹೇಳ್ತಾ ಹೋಗ್ತಾನೆ, ನಿನ್ನನ್ನು ಕೊಂದವನು ಇನ್ನೂ ಇದ್ದಾನೆ, ಇನ್ನೂ ಬದುಕಿದ್ದಾನೆ, ಒಳಂ ಬದುಕಿದ್ದಾನೆ. ಗಣಂ ಅಲ್ಲವೇ ಹೇಳ್ತಾನೆ, ಗಣಂ ಒಳಂ, ನಿನ್ನನ್ನು ಕೊಂದವನು ಇನ್ನೂ ಬದುಕಿಯೇ ಇದ್ದಾನೆ ಅಲ್ಲವೇ? ನಿನ್ನನ್ನು ಕೊಂದವನನ್ನು ಇಕ್ಕಿ ಕೊಲ್ಲದೆ, ಒಡೆದು ಕೊಲ್ಲದೆ, ಇಕ್ಕಿಯನ್ನು ಒಡೆದು ಕೊಲ್ಲದೆ, ಮಾಡದ ಬಿಟ್ಟ ನಾನು ಇನ್ನೂ ಇದ್ದೇನೆ ಅಲ್ಲವೇ ಗಡ ಅಲ್ಲವೇ? ನಿನ್ನಯ ಕೂರ್ಮೆಗಂ, ಕೂರ್ಮೆ ಅಂದರೆ ಪ್ರೀತಿ ಅಂತ ಅರ್ಥ. ನಿನ್ನಯ ಕೂರ್ಮೆಗಂ, ನಿನ್ನ ಪ್ರೀತಿಗೂ ಎನ್ನ ಸೌಧರ್ಮಿಕೆಗಂ, ನನ್ನ ಒಳ್ಳೆಯತನಕ್ಕೆ ಅಥವಾ ಸೌಜನ್ಯಕ್ಕೆ ಸಾಲದೆ, ಇಷ್ಟು ಸಾಲದೆ. ನೋಡಿ ಹೀಗೆ ಹೇಳ್ತಾನೆ ದುಃಖದಿಂದ, ಸಹೋದರ ದುಶಾಸನನೇ, ನಿನ್ನ ಕೊಂದವನು ಆ ಭೀಮಸೇನ ಇನ್ನೂ ಬದುಕಿದ್ದ. ನಿನ್ನನ್ನು ಕೊಂದವನನ್ನು ಹೊಡೆದುಕೊಳ್ಳದೆ ಬಿಟ್ಟಿರುವಂತ ನಾನು ಕೂಡ ಇನ್ನೂ ಬದುಕಿದ್ದೇನೆ. ನೀನು ತೋರಿದಂತ ಪ್ರೀತಿಗೆ, ಯಾಕಂತ ಹೇಳಿದ್ರೆ ದುರ್ಯೋಧನ ಏನು ಹೇಳಿದ್ರು, ದುರ್ಯೋಧನ ಏನೇ ಹೇಳಿ ಅದನ್ನ ಚಾಚು ತಪ್ಪದೆ ಪಾಲಿಸುವಂತವನು ತಮ್ಮ ಪ್ರೀತಿಯ ದುಶಾಸನ. ಹಾಗಾಗಿ ನೀನು ನನಗೆ ತೋರಿದಂತ ಪ್ರೀತಿಗೆ ನಾನು ತೋರಿದಂತ ಸೌಜನ್ಯ ಎಷ್ಟು ಸಾಲದೆ ಎಂದು ದುಶಾಸನನ್ನ ಕೊಂದವನನ್ನು ಕೊಲ್ಲದೆ ಬಿಟ್ಟಿರುವನಲ್ಲ ಎಂದು ದುರ್ಯೋಧನನು ದುಃಖ ಪಡ್ತಾನೆ. ನನ್ನ ಪ್ರೀತಿಯ ತಮ್ಮನಾಗಿರುವಂಥ ದುಶಾಸನನನ್ನ ಕೊಂದು ಹಾಕಿರುವಂಥವನನ್ನ ನಾನು ಕೊಲ್ಲದೆ ಇನ್ನೂ ಬಿಟ್ಟಿದ್ದೀನಲ್ಲ ಎಂದು ತನ್ನ ಮನದಲ್ಲಿಯೇ ದುಃಖ ಪಟ್ಟುಕೊಳ್ತಾನೆ. ದುಃಖ ಪಟ್ಟುಕೊಳ್ಳುವುದರ ಜೊತೆಗೆ ಮುಂದೆ 9ನೆಯ ಪದ್ಯದಲ್ಲಿ ಹೀಗೆ ಹೇಳ್ತಾನೆ ತಮ್ಮ ದುಶಾಸನನನ್ನು ಕುರಿತು, ತಮ್ಮ ದುಶಾಸನನೇ, ನೋಡಿ ಮುಂದಿನ ಪದ್ಯಭಾಗದಲ್ಲಿ ಜನನಿ ತಾಯಿ ಅಂತ, ಹೀಗೆ ಜನನೀ ಸ್ತನ್ಯಪನ್ ಉಂಡೆ ಆಂಬಳಿಗೆ ನೀನು. ನೋಡ್ರಿ ಇಲ್ಲಿಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಜನನೀ ಸ್ತನ್ಯಪನ್ ಉಂಡೆ ಆಂಬಳಿಗೆ ನೀನು ಸೋಮಾಮೃತಂ ದಿವ್ಯಭೋಜನಂ ಎಂಬಿಂದ ಇವನ್ನು ಉಂಡೆ ಆಂಬಳಿಗೆ ನೀನು. ಬಾಲತ್ವದಿಂದ ಎಲ್ಲಿಯೂ ಅಂದ್ರೆ ಬಾಲ್ಯದಿಂದ ಎಲ್ಲಿಯೂ ವಿನಯೋಲ್ಲಂಘನಂ ಆಗುವುದಿಲ್ಲ, ವಿನಯದ ಉಲ್ಲಂಘನೆ ಆಗಿಲ್ಲ. ಮರಣಕ್ಕೆ ಎಲ್ಲಿಂದ ನೀ ಮುಂಚೆಗೆ ಸಾವಿರೊಳಗ ನನಗಿಂತ ನೀನು ಮುಂದಾಗಿಬಿಟ್ಟಿಯಲ್ಲೋ. ಮೊನೆಯೋಳ್ ಯುದ್ಧದಲ್ಲಿ ಮೊನೆಯೋಳ್ ಸೂಳ್ತಡಮಾಯಿತು, ಇದೊಂದಡೆಯೊಳಮು ಆ ವಸ್ತ ದುಶಾಸನ. ಹೇಳ್ತಾನೆ, ಜನನೀ ಸ್ತನ್ಯವನ್ನು, ತಾಯಿಯ ಮೊರೆಹಾಲನ್ನು, ಜನನಿ ತಾಯಿಯ ಮೊರೆಹಾಲನ್ನು, ಹಾವಂದ್ರೆ
ಶ್ರೇಷ್ಠವಾದ ಭೋಜನ, ಶ್ರೇಷ್ಠವಾದಂಥ ಊಟವನ್ನ ನಾನು ಊಟ ಮಾಡಿದ ಬಳಿಕ ನೀನು ಉಂಡೆ, ಬಳಿಕ ನಂತರ ನೀನು ಊಟ ಮಾಡಿದೆ. ಬಾಲತ್ವದಿಂದ ಎಲ್ಲಿಯೂ, ಬಾಲ್ಯದಿಂದ ಎಲ್ಲಿಯೂ, ಬಾಲತ್ವದಿಂದ ಎಲ್ಲಿಯೂ, ಬಾಲ್ಯದಿಂದ ಎಲ್ಲಿಯೂ ವಿನಯೋಲ್ಲಂಘನ ಆಗುವುದಿಲ್ಲ, ವಿನಯದ ಉಲ್ಲಂಘನೆ ಆಗಿರುವುದಿಲ್ಲ, ಆಗುತ್ತಿಲ್ಲ. ವಿನಯವನ್ನು ಮೀರಿ ನೀನು ನಡೆಯಲಿಲ್ಲ, ನಡೆದುಕೊಳ್ಳಲಿಲ್ಲ. ಆದರೆ ಮರಣಕ್ಕೆ ಎನ್ನಿಂದ ಸಾವಿನೊಳಗ ನನಗಿಂತ ನೀನು ಮುಂಚೆನೆ, ಸಾವಿನೊಳಗೆ ನೀನು ನನಗಿಂತ ಮುಂದೆ ಹಾಕಿಬಿಟ್ಟೆಂದು, ನನಗಿಂತ ನೀನು ಮುಂದೆ ಹಾಕಿಎಂದು ಅಂತ ದುರ್ಯೋಧನ ದುಶಾಸನ ಕಳೆಗಳನ್ನು ಕುರಿತು ಮಾತಾಡ್ತಾನೆ. ಮೊನೆಯೋಳು ಅಂದ್ರೆ ಯುದ್ಧದಲ್ಲಿ ಸೂಳ್ತಡವಾಯಿತು. ಯುದ್ಧದ ಈ ರಂಗದಲ್ಲಿ ನನ್ನ ಸರದಿ, ಸೂಳಂದ್ರೆ ಸರದಿ, ಪಾಳೆ ಅಂತ ನಾವು ಕರಿತೀವಿ. ಸೂಳ್ ಅಂದ್ರ ಸರದಿ. ಯುದ್ಧದೊಳಗ ಸೂಳ್ತಡವಾಯಿತು, ನನ್ನ ಸರದಿ ತಡವಾಯಿತು. ಇದೊಂದಡೆಯೊಳಂ. ಈ ಒಂದು ಸಂದರ್ಭದಲ್ಲಿ ಯುದ್ಧಭೂಮಿಯಲ್ಲಿ ಈ ಸಾವಿನ ಈ ಸಂದರ್ಭದಲ್ಲಿ ನನ್ನ ಸರದಿ ತಡವಾಯಿತು. ಆ ಒಂದು ದುಶಾಸನ ಹೇಳ್ತಾನೆ, ಇದೊಂದಡೆಯೊಳಂ ದುಶಾಸನ, ಯುದ್ಧದಲ್ಲಿ ಈ ಒಂದು ಸಂದರ್ಭದಲ್ಲಿ ನನ್ನ ಸರದಿ ತಡವಾಯಿತು, ವಿಳಂಬವಾಯಿತು. ಆದರೆ ನೀನು ನನಗಿಂತ ಮುಂದಾಗಿಬಿಟ್ಟೆ. ಇಷ್ಟೇ ಇಲ್ಲಿ ಈ ಪದ್ಯದಲ್ಲಿ ಬಹಳ ಸರಳಾತೀತವಾಗಿರುವಂಥ ಪದ್ಯವಾಗ ಇದು. ನೋಡಿ ಹೇಳ್ತಾನೆ, ಜನನೀ ಸ್ತನ್ಯವನ್ನು ಉಂಡೆ ಬಳಿಕ ನೀನು, ತಾಯಿಯ ಹಾಲನ್ನು ನಾನು ಉಂಡ ಬಳಿಕ, ಊಟ ಮಾಡಿದ ಬಳಿಕ ನೀನು ಊಟ ಮಾಡಿದೆ, ನೀರು ಕುಡಿದೆ. ತಾಯಿಯ ಯಜಾನನ್ನು ನಾನು ಕುಡಿದ ಬಳಿಕ, ಯಾಕಂದ್ರೆ ನಾನು ಹಿರಿಯನು, ನಾನು ಕುಡಿದ ಬಳಿಕ ನೀನು ಕುಡಿದೆ. ಮತ್ತೆ ಸೋಮರಸ ದಿವ್ಯ ಭೋಜನವನ್ನು ನಾನು ಊಟ ಮಾಡಿದ ಬಳಿಕ ನೀನು ಊಟ ಮಾಡಿದೆ. ಬಾಲ್ಯದಿಂದ ಎಲ್ಲಿಯೂ ಕೂಡ ವಿನಯವನ್ನು ಮೀರಿ ನೀನು ನಡೆಯಲಿಲ್ಲ. ಆ ವತ್ಸ ದುಶಾಸನ. ಆದ್ರ ಯುದ್ಧದಲ್ಲಿ ಮಾತ್ರ ಸರದಿ ಈ ಕ್ರಮ ತಪ್ಪು ಹೋಯಿತು. ಸಾವಿನಲ್ಲಿ ನನಗಿಂತ ನೀನು ಮುಂದಾಗಿಬಿಟ್ಟಿಯಲ್ಲ ಎಂದು ದುಃಖಿಸುತ್ತಾನೆ ತಮ್ಮನ ಕಳೆಯ ಬರವನ್ನು ನೋಡಿ. ಹೀಗೆ ದುಃಖಪಡುತ್ತಾ ತಮ್ಮನ ಕಳೆಯ ಬರವನ್ನು ನೋಡಿ ದುಃಖ ತಡೆಯಲಾಗದೆ ಅಲ್ಲಿಂದ ಮುಂದೆ ಬರ್ತಾನೆ. ಸಂಜಯನ ಜೊತೆಗೂಡಿ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರೀತಿಯ ಗೆಳೆಯನಾಗಿರುವಂತ ಹೀಗೆ ಆ ತಮ್ಮ ದುಶಾಸನನ ಕಳೆಬರವನ್ನು ನೋಡಿ ಎಂದು ವಿಪ್ರಳಾಂಗೈದು ಪ್ರಲಾಪಿಸಿ ದುಃಖಪಟ್ಟು, ಎಂದು ವಿಪ್ರಳಾಂಗೈದು ತನ್ನ ತಮ್ಮನ ಕಳೆಬರವನ್ನು ನೋಡಲಾರದೆ ಅಲ್ಲಿಂದ ತಳದ್ದು, ಅಂದ್ರೆ ಅಲ್ಲಿಂದ ಹೊರಟು ದಿನಕರಾತನುಜನಂ, ಅಂದ್ರೆ ದಿನಕರ ಅಂದ್ರೆ ಸೂರ್ಯನ ಮಗನಾಗಿರುವಂತ ತನುಜನ ಮಗ ದಿನಕರಾತನುಜನಂ ರಾಜರಾಜಂ ನೋಡಿ. ದಿನಕರಾತನುಜಂ ಅಂದ್ರೆ ಸೂರ್ಯನ ಮಗನಾಗಿರುವಂತ ಕರ್ಣನನ್ನು, ರಾಜನಾದಂತಹ ದುರ್ಯೋಧನನನ್ನು ನೋಡಿ ಕಂಡು ಬಾಷ್ಪವಾರಿ ಧರಾಪೂರಿತ ಲೋಚನನು ಆಗಿ, ಪ್ರೀತಿಯ ತಮ್ಮನಾಗಿರುವಂತ ದುಶಾಸನನ ಕಳೆಬರವನ್ನು ನೋಡಿ ದುಃಖಪಟ್ಟು, ವಿಪ್ರಾಂಗೈದು ಅಂದ್ರೆ ದುಃಖಪಟ್ಟು ಪ್ರಲಾಪಿಸಿ ತನ್ನ ತಮ್ಮನ ಕಳೆಬರವನ್ನು, ತಮ್ಮನ ಆ ದೇಹವನ್ನು ನೋಡಲಾರದೆ ಅಲ್ಲಿಂದ ತಳರ್ದು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಹೊರಟು ಮುಂದೆ ಬರುವ ಸಂದರ್ಭದಲ್ಲಿ ದಿನಕರತನುಜಂ ಕರ್ಣ, ದಿನಕರ ಸೂರ್ಯದೇವನ ಪುತ್ರ ಕರ್ಣ ಮತ್ತು ದುರ್ಯೋಧನರ ಗೆಳೆತನ ಅದು ಜೀವಂತ ಸಾಕ್ಷಿಗೆ ಅವರು ಉದಾಹರಣೆ ಆಗ್ತಾರೆ. ಸ್ನೇಹ ಹೆಂಗಿರಬೇಕು ಅಂತ ಹೇಳಿದ್ರೆ ದುರ್ಯೋಧನ ಮತ್ತು ಕರ್ಣನ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಬರುತ್ತೆ, ಅದು ಪಗಡೆಯ ಆಟ ಆಡುವ ಸಂದರ್ಭದಲ್ಲಿ ಭಾನುಮತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಈ ದುರ್ಯೋಧನನ ಹೆಂಡತಿಯಾಗಿರುವ ಭಾನುಮತಿ ಪಗಡೆ ಆಡುವ ಸಂದರ್ಭದಲ್ಲಿ ಬೇಜಾರಾಗಿರುತ್ತದೆ. ಕರ್ಣನ ಜೊತೆಗೂಡಿ ಆ ಪಗಡೆಯನ್ನ ಆಟ ಆಡೋಣ ಅಂತ ಕೇಳ್ತಾಳೆ. ಆಗ ಕರ್ಣ
ಸುಮ್ಮನೆ ಪಗಡ ಆಟ ಆಡುವಂಥದ್ದು ಸರಿಯಲ್ಲ, ಏನಾದರೂ ಇಲ್ಲಿ ಪಣಕ್ಕೆ ಇಡಬೇಕಾಗತ್ತೆ. ನಾನು ಗೆದ್ರೆ ನೀ ಏನನ್ನ ಕೊಡ್ತಿ ಅಂತ ಕೇಳ್ತಾರೆ. ನನ್ನ ಕೊರಳೊಳಗಿರುವಂಥ ಮಣಿಯ ಹಾರವನ್ನೇ ಕೊಡುತ್ತೇನೆ ಅಂತ ಹಾಕಿ ಮಾತು ಕೊಡ್ತಾರೆ. ಸರಿ ಆಯಿತು. ಕರ್ಣ ಭಾನುಮತಿಯ ಜೊತೆಗೆ ಪಗಡೆಯ ಆಟವನ್ನು ಆಡ್ತಾ ಇರ್ತಾನೆ. ಪಗಡೆಯ ಆಟದಲ್ಲಿ ಭಾನುಮತಿ ಸೋತಾಡ್ತಾಳೆ. ಸೋತಾದ ಬಳಿಕ ಭಾನುಮತಿ ಸೋತಾದ ಬಳಿಕ ಅಲ್ಲಿ ಇನ್ನೇನು ಸೋತು ಇನ್ನೇನು ಎದ್ದು ಹೋಗ್ತಾಳೆ. ಎದ್ದು ಹೋಗ್ಬೇಕು ಅಂತ ಹೋಗ್ತಾ ಇರ್ತಾಳೆ. ನೀನು ಸೋತಿದೆಯಲ್ಲ, ನೀನು ಕೊಟ್ಟ ಮಾತಿನಂತೆ ನಿನ್ನ ಕೊರಳೊಳಗಿರುವಂತಹ ಮಾಲೆಯನ್ನ, ಕೊರಳೊಳಗಿರುವಂತಹ ಮಣಿಹಾರವನ್ನು ಕೊಡಬೇಕಲ್ವೇ ಅಂತ ಹೇಳಿದಾಗ ಹಾಗೆ ಕೊಡೋದಿಲ್ಲ. ಹಾಗೆ ಎದ್ದು ಹೋಗುವ ಸಂದರ್ಭದಲ್ಲಿ ಆ ಕೊರಳ ಹಾರಕ್ಕೆ, ಕೊರಳೊಳಗಿರುವಂಥ ಮಣಿಹಾರಕ್ಕೆ ಕೈ ಹಾಕ್ತಾನೆ ಕರ್ಣ. ಕೈ ಹಾಕಿದ ಕೂಡಲೇ ಆಕೆ ಹೀಗೆ ಪಸರಿತಾಳೆ. ಪಸರಿದ ಕೂಡಲೇ ಮಣಿಹಾರ ಅರಿತದ. ಮಣಿಗಳೆಲ್ಲವೂ ಫಳ 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 ನೆಲದ ಮೇಲೆ ಬೀಳುತ್ತವೆ. ಆ ಸಂದರ್ಭದಲ್ಲಿಯೇ ದುರ್ಯೋಧನನ ಆಗಮನವಾಗುತ್ತೆ. ಹೀಗೆ ಹೀಗೆ ಕೈ ಹಿಡಿದಿರ್ತಾನೆ. ದುರ್ಯೋಧನನ ಆಗಮನ ಮಾಡುತ್ತೆ. ದುರ್ಯೋಧನ ಬಂದು ಕರ್ಣನಿಗೆ ಹೇಳ್ತಾನೆ, ಕರ್ಣ, ಗೆಳೆಯ ಕರ್ಣ, ಮಣಿಹಾರದ ಆ ಹಾರದೊಳಗಿರುವಂಥ ಮಣಿಗಳೆಲ್ಲವೂ ಬಿದ್ದಿದ್ದಾವೆ, ಆರಿಸಿಕೊಡಲಿ ಗೆಳೆಯ ಎಂದು ಕೇಳುತ್ತಾನೆ. ನೋಡಿ ಎಂತಹ ಒಂದು ಸಂದರ್ಭ ಅದು. ಹಾಗಾಗಿನೇ ಕರ್ಣ ಮತ್ತು ಇಲ್ಲಿ ದುರ್ಯೋಧನರ ಆ ಗೆಳೆತನ ಅಪ್ಪಟ ಒಂದು ಪರಿಶುದ್ಧತೆಯ ಗೆಳೆತನ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ದಿನಕರ ತನುಜನಾಗಿರುವಂಥ ಕರ್ಣನ ಕಳೆಬರವನ್ನು ನೋಡಿದಂಥ ದುರ್ಯೋಧನನು ಹೇಗೆ ಪ್ರಲಾಪಿಸುತ್ತಾನೆ ಎನ್ನುವಂಥದ್ದು ಈ ಪದ್ಯಭಾಗದಲ್ಲಿ ನಮಗೆ ಒಡಮೂಡುತ್ತೆ. ಪದ್ಯ ಸಂಖ್ಯೆ 10ರಲ್ಲಿ ನೋಡೋದಾದರೆ ಆ ಕಳೆಬರವನ್ನು ನೋಡಿರ್ತಕ್ಕಂಥ ಕರ್ಣನ ಕಳೆಬರವನ್ನು ನೋಡಿ ಹೀಗೆ ಮಾತಾಡ್ತಾನೆ ದುರ್ಯೋಧನ. ಈ 10ನೇ ಪದ್ಯಭಾಗದಲ್ಲಿ ನಾವು ನೋಡಬೇಕಾಗುತ್ತೆ ವಿದ್ಯಾರ್ಥಿ ಮಿತ್ರರೇ, ಈ ಭಾಗ ಆನು ದುಶಾಸನನು ನೀನು ಮೂವರೇ ದಲ್. ಇಲ್ಲಿ ನಿಂತ್ಕೊಳ್ಬೇಕು. ಅಲ್ಲವೇ ದಲ್ ಅಂದ್ರೆ ಅಲ್ಲವೇ ಅಂತ ಹೇಳ್ತಾರೆ. ಆತನು ಕಳಿದ ಬಳಿಕ, ಆತನು ತೀರಿದ ಬಳಿಕ, ಆತನು ಸತ್ತ ಬಳಿಕ, ತಿಳಿದ ಬಳಿಕ ಇಲ್ಲಿ ಕೈ ಆನು ನೀನೇ ದಲ್ ಈಗಳ್ ನೀನು ಅಗಲ್ತೋ ಎತ್ತ ಓದೇ ಅಂಗಾಧಿಪತಿ. ನೋಡಿ ಬಹಳ ಕರ್ಣನ ಕಳೆಬರವನ್ನು ನೋಡಿದಂತ ದುರ್ಯೋಧನ ಈಗ ಹೇಳ್ತಾನೆ, ಅಯ್ಯ ಗೆಳೆಯ ಕರ್ಣನೇ, ಆನು ದುಶಾಸನನು ನೀನು, ನಾನು ಮತ್ತು ನನ್ನ ಪ್ರೀತಿಯ ತಮ್ಮನಾಗಿರುವಂತಹ ದುಶಾಸನ ಮತ್ತು ನೀನು, ನಾವು ಮೂವರೇ ಅಲ್ಲವೇ? ಮೊದಲು ಆತನೂ ಕಳೆದ ಬಳಿಕ, ಆತನಲ್ಲೇ ದುಶಾಸನ ತೀರಿ ಹೋದ ಬಳಿಕ ನೀನು ಮತ್ತು ನಾನು ಇಬ್ಬರೇ ಅಲ್ವಾ, ಇಬ್ಬರೇ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲವೇ? ಆತನೂ ಕಳೆದ ಅಂದ್ರೆ ಆತನು ಕೂಡ ತೀರಿ ಹೋದ ಬಳಿಕ, ಆತನು ಸತ್ತು ಹೋದ ಬಳಿಕ, ದುಶಾಸನನು ತೀರಿ ಹೋದ ಬಳಿಕ, ಆತನು ಕಳೆದ ಬಳಿಕ, ಆನು ನೀನೇ ದಲ್, ದುಶಾಸನ ತೀರಿ ಹೋದ ಬಳಿಕ ನಾನು ಮತ್ತು ನೀನು ಇಬ್ಬರೇ ಅಲ್ಲವೇ? ಈಗ ನೀನು ಮಗಲ್ತು, ನೀನು ಕೂಡ ನನ್ನಿಂದ ಅಗಲಿ, ಎತ್ತ ಹೋದೆ, ಎಲ್ಲಿಗೆ ಹೋದೆ, ಯಾವ ಕಡೆಗೆ ಹೋದೆ? ಅಂಗಾಧಿಪತಿ, ಅಂಗದೇಶದ ಒಡೆಯನಾಗಿರುವಂಥವನೇ ಅಂದ್ರೆ ಕರ್ಣನೇ, ಅಂದ್ರೆ ಅಂಗದೇಶದ ಒಡೆಯ, ಅಂಗದೇಶದ ಅಧಿಪತಿ, ಅಂಗದೇಶದ ರಾಜನಾಗಿದ್ದ. ಈಗ ಆ ಪಟ್ಟವನ್ನು ಕಟ್ಟಿದವರು ದುರ್ಯೋಧನನೇ. ಪ್ರೀತಿಯ ಗೆಳೆಯನಾಗಿರುವಂಥ ಕರ್ಣನಿಗೆ ಅಂಗದೇಶದ ಒಡೆಯರನ್ನಾಗಿ ಮಾಡಿರ್ತಕ್ಕಂಥವನು ದುರ್ಯೋಧನನೇ. ಹಾಗಾಗಿ ದುರ್ಯೋಧನ ಕರ್ಣನಿಗೆ ಕರ್ಣ ಅಂತ ಹೇಳೋದಿಲ್ಲ, ಅಂಗಾಧಿಪತಿ ಅಂತ ಕರೀತಾನೆ, ಅಂಗದೇಶದ ಒಡೆಯ ಅಂತ ಕರೀತಾನೆ. ಅಲ್ಲಿ ಇಷ್ಟು ಹೇಳ್ತಾ ಹೋಗ್ತಾನೆ, ನಾನು ಮತ್ತು ದುಶಾಸನ ಮತ್ತು ನೀನು ಮೂವರೇ ಅಲ್ಲವೇ ಇದ್ದಿದ್ದು. ಆದ್ರೆ ದುಶಾಸನನು ಸತ್ತ ಬಳಿಕ, ಅವನು ಅಂದ್ರೆ ಇಲ್ಲಿ ದುಶಾಸನ ಅಂತ ನಾವು ತಿಳ್ಕೊಳ್ಬೇಕು. ಅವನು ದುಶಾಸನನು ಸತ್ತ ಬಳಿಕ ನಾನು ಮತ್ತು ನೀನು ಅಲ್ವೇ ಇಬ್ಬರು ಇರೋದು. ಆದ್ರೆ ಅಂಗರಾಜನಾದಂಥ ಕರ್ಣನಿಗೆ ಈಗ ನೀನು ಕೂಡ ನನ್ನಿಂದ ಅಗಲಿ ಹೋಗಿಬಿಟ್ಟಿಯಲ್ಲ, ಎಲ್ಲಿ ಹೋದೆ, ಎತ್ತ ಹೋದೆ ಎಂಬ ಅಧಿಪತಿ, ನೀನು ಎಲ್ಲಿಗೆ ಹೋದೆ ಎಂದು ಕರ್ಣನ ಕಳೆಬರವನ್ನು ನೋಡಿ ಇಲ್ಲಿ ಮೊಮ್ಮನ ಮರುಗುತ್ತಾನೆ, ದುಃಖ ಪಡ್ತಾನೆ ದುರ್ಯೋಧನ.
ನೋಡಿ ಇಷ್ಟು ಸರಳ ಏನು. ನಿನ್ನ ಗೆಳೆಯ ಅಂದ್ರೆ ನಿನ್ನ ಗೆಳೆಯ, ಸುಯೋಧನ ಅಂದ್ರೆ ದುರ್ಯೋಧನ. ನಿನ್ನ ಗೆಳೆಯನು ಸುಯೋಧನನು, ನಿನ್ನ ಗೆಳೆಯನಾಗಿರುವಂತ ದುರ್ಯೋಧನನನ್ನು ನೋಡದೆ, ಕಾಣದೆ, ನುಡಿಯದೆ, ಅಂದ್ರೆ ನಿನ್ನ ಗೆಳೆಯ ದುರ್ಯೋಧನ ಬಂದಿದ್ದಾನೆ, ನೀನು ನಿನ್ನ ಗೆಳೆಯನಾಗಿರುವಂತ ದುರ್ಯೋಧನನನ್ನ ನೋಡದೆ, ನುಡಿಯದೆ, ನುಡಿಯದ್ರ ಮಾತು ಮಾತನಾಡದೆ, ಅಪ್ಪಿಕೊಳ್ಳದೆ, ಬೆಸನೆ ಎನ್ನದೆ, ಸ್ವಾಮಿ ಎನ್ನದೆ, ಜಿಯ ಎನ್ನದೆ, ದೇವ ಎನ್ನದೆ, ಏಕೆ ಉಸಿರದಿರುವೆ, ಏಕೆ ನೀನು ಮಾತನಾಡದೆ ಇದೆಯಾ? ಅಂಗಾಧಿಪತಿ ಕರ್ಣ. ನೋಡಿ, ಕರ್ಣನ ಕಳೆಬರವನ್ನ ನೋಡಿರ್ತಕ್ಕಂಥ ದುರ್ಯೋಧನನಲ್ಲಿ ಆಗಿರುವಂತ ಶೋಕ ನಡುಗಟ್ಟಿ ಬಿದ್ದಿದೆ. ನಿನ್ನ ಗೆಳೆಯ ಸುಯೋಧನನು, ನಿನ್ನ ಗೆಳೆಯನಾಗಿರುವಂತ ದುರ್ಯೋಧನನು ಅಂಗಾಧಿಪತಿ ಅಂತ ಹೇಳ್ತಾನೆ. ಆ ಪದವನ್ನು ನಾವು ನೆನಪಿಟ್ಟುಕೊಳ್ಬೇಕಾದಂಥದ್ದು ಏನಂತ ಹೇಳಿದ್ರೆ, ಅಂಗಾಧಿಪತಿ ಅಂದರೆ ಅಂಗದೇಶದ ಒಡೆಯನಾಗಿರುವಂತ, ಅಂಗದೇಶದ ರಾಜನಾಗಿರುವಂತಹ ಅಂಗರಾಜನಾದಂಥ ಕರ್ಣನೇ ನಿನ್ನ ಗೆಳೆಯನಾದ ನಿನ್ನ ಸ್ನೇಹಿತ ದುರ್ಯೋಧನನನ್ನು ನೋಡದೆ, ನುಡಿಯದೆ, ಅದನ್ನು ಮಾತನಾಡದೆ, ಅಪ್ಪಿಕೊಳ್ಳದೆ, ಆನಂದಿಸಿಕೊಳ್ಳದೆ, ತಬ್ಬಿಕೊಳ್ಳದೆ, ಬೆಸನೆ ಎನ್ನದೆ, ಅಪ್ಪಣೆ ಏನು ಎಂದು ಕೇಳದೆ, ಜಿಯಾ ಎನ್ನದೆ, ಜಿಯೇ ಎನ್ನದೆ, ಅಂದ್ರೆ ಜಿಯಾ ಎನ್ನದೆ, ಸ್ವಾಮಿ ಎನ್ನದೆ, ದೇವಾ ಎನ್ನದೆ, ಏಕೆ? ಅದೇಕೆ ನೀನು ಉಸಿರದೆ ಮಾತನಾಡದೆ, ಉಸಿರದೆ ಮಾತನಾಡದೆ ಇರುತ್ತೆ, ಮಾತನಾಡದೆ ಇದೆಯಾ ನೀನು? ಕರ್ಣ, ನಿನ್ನ ಗೆಳೆಯರಾದಂಥ ದುರ್ಯೋಧನನನ್ನ ನೀನು ನೋಡದೆ, ಮಾತನಾಡಿಸದೆ, ಅಪ್ಪಿಕೊಳ್ಳದೆ, ಅಪ್ಪಣೆ ಏನೆಂದು ಕೇಳದೆ, ಸ್ವಾಮಿ ಎನ್ನದೆ, ದೇವ ಎನ್ನದೆ, ಅದೇಕೆ ನೀನು ಮಾತನಾಡದೆ ಸುಮ್ಮನಿದ್ದೀಯಾ? ನೋಡಿ, ಕರ್ಣನ ಕಳೆಬರವನ್ನು ಕಂಡಿರುವಂಥ ದುರ್ಯೋಧನನು, ಆ ದುರ್ಯೋಧನನ ಮಾತುಗಳಲ್ಲಿ ಅಡಕವಾಗಿರುವಂಥ ಮೌಲ್ಯ ಏನಂತ ಹೇಳಿದರೆ, ಕರ್ಣ ಈಗಾಗಲೇ ತೀರಿಕೊಂಡಿದ್ದಾನೆ. ಅವರಿಬ್ಬರ ಮಧ್ಯೆ ಎಷ್ಟು ಅಪ್ಪಟ ಗೆಳೆತನ ಇತ್ತು, ಎಷ್ಟು ಪರಿಶುದ್ಧತೆ ಗೆಳೆತನ ಇತ್ತು ಅನ್ನುವಂಥದ್ದು ದುರ್ಯೋಧನನ ಮಾತುಗಳಲ್ಲಿ ನಮಗೆ ಕಾಣಿಸಿರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕರ್ಣನ ಬಗೆಗೆ ಮಾತನಾಡಿರುವಂಥ ಮಾತುಗಳು ಬಹಳ ಅರ್ಥಪೂರ್ಣವಾಗಿರುವಂಥ ಮಾತುಗಳು. ದುರ್ಯೋಧನ ಮಾತಾಡಿರುವಂಥ ಮಾತುಗಳು ಬಹಳ ಅರ್ಥಪೂರ್ಣವಾಗಿರುವಂಥ ಮಾತುಗಳು. ಹಾಗೆ ಮಾತಾಡ್ತಾ ಹೇಳ್ತಾ ಮುಂದೆ ಬರ್ತಾನೆ. ಮುಂದಿನ ಪದ್ಯದಲ್ಲಿ ಹೇಳ್ತಾನೆ, ಕರ್ಣನನ್ನ ಕುರಿತು ಮಾತಾಡುವಂಥ ಪದ್ಯ ಇಲ್ಲಿ ಕರ್ಣನಿಗೆ ಹೇಳ್ತಾನೆ. ಕರ್ಣನನ್ನ ಕುರಿತು ಹೇಳ್ತಾನೆ ದುರ್ಯೋಧನ, ಕರ್ಣನೇ ಅನೃತಂ ಲೋಭಂ ಭಯಂ ಎಂಬ ಇನಿತು ನೀರಿದ್ದ ನಾಡುಳು ಇರುಕುಮೆ ರವಿನಂದನ ನನ್ನೀ ಚಾಗಂ ಅಣ್ಣುಂ ಎಂಬ ಇನಿತರ್ಕು ನೀನೇ ಮೊಟ್ಟ ಮೊದಲಿಗನಾದೈ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ, ಅನೃತಂ ಅಂತ ಹೇಳ್ತಾ ಹೋಗ್ತಾನೆ. ಅನೃತಂ ಅಂದ್ರೆ ಅಸತ್ಯ, ನೃತ ಸತ್ಯ, ಅನೃತ ಅಂದ್ರೆ ಅಸತ್ಯ. ಅನೃತಂ ಲೋಭಂ ಭಯಂ ಎಂಬ ಇನಿತು, ಇಲ್ಲಿ ಎಂಬ ಇನಿತು ನೀನಿರುವ ನಾಡಿನ ಒಳಗೆ ಇರುಕುಮೆ ಇರಲು ಸಾಧ್ಯವೆಯೇ? ರವಿನಂದನ, ರವಿತನುಜ, ರವಿನಂದನ ನನ್ನಿ ಚಾಗಂ ಅಣ್ಣಂ ಎಂಬ ಇನಿತರ್ಕಂ ನೀನೇ ಮತ್ತ ಮೊದಲಿಗನಾದಿ. ಯಾವುಗಳಿಗೆ ಮೊದಲಿಗ ಅಂತ ಹೇಳ್ತಾ ಹೋಗ್ತಾನೆ. ಅಮೃತ ಇಲ್ಲಿ ಅಮೃತ ಅಂತಂದ್ರೆ ಈ ಸುಳ್ಳು ಒಂದೇನು, ಲೋಭಂ, ಲೋಭ ಅಂತಂದ್ರೆ ಅತಿಯಾಸೆ, ಭಯಂ ಅಂದ್ರೆ ಭಯ. ಸುಳ್ಳು, ಅತಿಯಾಸೆ, ಭಯ. ಅಮೃತ ಸುಳ್ಳು, ಲೋಭ ಅತಿಯಾಸೆ, ಭಯ. ಈ ಸುಳ್ಳು, ಅತಿಯಾಸೆ, ಭಯ ಎನ್ನುವಂಥವುಗಳು ನೀನಿರುವ ನಾಡಿನೊಳಗೆ ಇರಲು
ದುರಾಸೆ ಅಥವಾ ದುರಾಸೆ, ಭಯಂ ಭಯ ಅಂದ್ರೆ ಅಥವಾ ಅಂಜಿಕೆ, ಎನ್ನುವ ಎಂಬ ಅಂದ್ರೆ ಎನ್ನುವ, ಇನಿತು ಇಷ್ಟು ನೀಡಿದ್ದ ನೀಡಿರುವ ನೀಡಿದ್ದ ನೀಡಿರುವ ನಾಡಿನೊಳಗೆ ಇರುಕುಮೆಯೇ ಇರುತ್ತೇವೆಯೇ ಇರುತ್ತವೆಯೇ ಇರಲು ಸಾಧ್ಯವಿಲ್ಲ. ಸೂರ್ಯಪುತ್ರನಾದ ರವಿನಂದನ ಸೂರ್ಯಪುತ್ರನಾದ ಕರ್ಣನೇ ನಮ್ಮಿ ತಿಳ್ಕೊಳ್ಬೇಕು ನಾವು. ನಮ್ಮಿ ನಮ್ಮಿ ಅಂದ್ರ ಸತ್ಯ, ನಮ್ಮಿ ಸತ್ಯ, ತ್ಯಾಗ ತ್ಯಾಗ ತ್ಯಾಗ, ಅಣ್ಣು ಅಣ್ಣು ಅಂದ್ರ ಪರಾಕ್ರಮ. ನೋಡಿ ಹೇಳ್ತಾನೆ ಕರ್ಣ, ನೀನಿರುವ ನಾಡಿನೊಳಗೆ ಈ ಸುಳ್ಳು ದುರಾಸೆ ಭಯ ಎನ್ನುವಂಥವು ನೀನಿರುವ ನಾಡಿನೊಳಗೆ ಇರಲು ಸಾಧ್ಯವೇ ಇಲ್ಲ, ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ರವಿನಂದನ ಕರ್ಣನೇ ನಮ್ಮಿ ಸತ್ಯ ತ್ಯಾಗ ಪರಾಕ್ರಮಗಳು ಇವುಗಳಿಗೆ ನೀನು ಮೊದಲಿಗೆ ನಾಡಿ, ನೀನೆ ಮತ್ತು ಮೊದಲಿಗೆ ನಾಡಿ. ಯಾವುದಕ್ಕೆ? ಸತ್ಯಕ್ಕೆ, ತ್ಯಾಗಕ್ಕೆ, ಪರಾಕ್ರಮಕ್ಕೆ ನೀನು ಮೊದಲಿಗೆ ನಾಡಿ, ನೀನು ಮೊದಲಿಗ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಸುಳ್ಳು ದುರಾಶ ಭಯ ಎನ್ನುವ ಇವುಗಳು ನೀನಿರುವ ನಾಡಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ಸೂರ್ಯಪುತ್ರನಾದಂಥ ಕರ್ಣನೇ ಸತ್ಯ ತ್ಯಾಗ ಪರಾಕ್ರಮ ಅಂದ್ರ ನಮ್ಮಿ ಚಾವಂ ಅಣ್ಣು, ಸತ್ಯ ತ್ಯಾಗ ಪರಾಕ್ರಮ ಎನ್ನುವಂಥ ಇವುಗಳಿಗೆ ನೀನು ಮೊಟ್ಟ ಮೊದಲವನಾದೆ, ನೀನು ಮೊಟ್ಟ ಮೊದಲಿಗೆ ಅವನಾದೆ ಎಂದು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ದುರ್ಯೋಧನನಿಂದ ಮಾತಾಡಿಸ್ತಾನೆ ಕವಿ ರನ್ನ ನಮ್ಗೆ ಗೊತ್ತಾಗುತ್ತೆ. ನಂತರ ಇಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಮಗೆ ಇಷ್ಟೆಲ್ಲ ಕರ್ಣನ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಕರ್ಣನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರುವ ಸಂದರ್ಭದಲ್ಲಿ ಕರ್ಣನ ಪರಾಕ್ರಮದ ಗುಣಗಾನ ಮಾಡುವಂಥದ್ದನ್ನು ನೋಡ್ಬೋದು. ಮುಂದೆ ಹೇಳ್ತಾರೆ ಪದ್ಯ ಸಂಖ್ಯೆ 13ನೇ ಪದ್ಯ ಭಾಗದಲ್ಲಿ ನೋಡುವುದಾದರೆ ಈ ಪದ್ಯ ಬಹಳ ಅರ್ಥಪೂರ್ಣವಾಗಿರುವಂಥದ್ದು. ಇಲ್ಲಿ ನೋಡಿ, ಕರ್ಣನ ಸಾವಿನ ರಹಸ್ಯ ಏನಿದೆಯಲ್ಲ ಅದು ಯಾರ್ಯಾರಿಗೆ ಗೊತ್ತಿತ್ತು ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಕರ್ಣ ಹುಟ್ಟಿನ ರಹಸ್ಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕರ್ಣ ಹೇಗೆ ಹುಟ್ಟಿದ, ಯಾರ ಮಗನವನು? ಕರ್ಣ ಆಗ ನೋಡಿದ್ರೆ ಅವನು ಕುಂತಿಯ ಕುಲಪುತ್ರ ಅಂದ್ರೆ ದಿನಪಸುತ ಅಂದ್ರೆ ಸೂರ್ಯನ ವರಪುತ್ರ. ಅವನು ಸೂರ್ಯನಿಂದ ಪಡೆದುಕೊಂಡಿರುವ ದ್ರೌಪದಿ ಕುಂತಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇಲ್ಲಿ ಸೂರ್ಯದೇವನನ್ನು ಪೂಜಿಸುವುದರ ಜೊತೆಗೆ ಆತನಿಂದ ವರವಾಗಿ ಪಡೆದಿರ್ತಕ್ಕಂಥ ಮಗನಿವನು. ಅದು ರಹಸ್ಯ ಯಾರ್ಯಾರಿಗೆ ಗೊತ್ತಿತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತಾನೆ. ಆದರಿವೆನು ಅಂದ್ರೆ ನಾನು ಬಲ್ಲೆನು. ಕರ್ಣ, ನಿನ್ನ ಹುಟ್ಟಿನ ರಹಸ್ಯ, ನಿನ್ನ ಜೀವನದ ರಹಸ್ಯ ನನಗೆ ಗೊತ್ತು ಅಂತ ಹೇಳ್ತಾನೆ. ಆದರಿವೆನು, ನಾವೆಲ್ಲ ಹೇಳಿದೆ ನಾನು ಅಂತ. ಆದರಿವೆನು ನಾನು ಬಲ್ಲೆನು. ಅರಿವೆ ಅಂತಂದ್ರೆ ಗೊತ್ತು, ನನಗೆ ತಿಳಿದಿದೆ ಅಂತ. ಆದರಿವೆನು ಪೃಥೆಯರಿವಳು ದಾನವ ರಿಪುವರಿವನು ಅರ್ಕನರಿವನು ದಿವ್ಯ ಜ್ಞಾನಿ ಸಹದೇವನರಿವನು ನೀನಾರ್ಗೆಂದು ಆರುಣ್ಮರಿಯರು ಗಂಗಾಧಿಪತಿ. ಇಲ್ಲಿ ಇಷ್ಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆನರಿಗನು ನಾನು ಬಲ್ಲೆನು ಅಂತ ಹೇಳ್ತಾನೆ. ಗಂಗರಾಜನಾಗಿರುವಂತ ಕರ್ಣನೇ ನಾನು ಬಲ್ಲೆನು. ಆನರಿಗನು ನಾನು ಬಲ್ಲೆ. ದುರ್ಯೋಧನ ಹೇಳ್ತಾನೆ, ಕರ್ಣ ನಿನ್ನ ಜೀವನದ ರಹಸ್ಯ ನಾನು ಬಲ್ಲೆ, ನನಗೆ ಗೊತ್ತಿತ್ತು. ಪೃಥೆಯರಿವಳು, ಪೃಥೆ ಅನ್ನುವಂಥದ್ದು ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕು ನಾವು. ಪೃಥೆ ಅಂದ್ರೆ ಇಲ್ಲಿ ಬೇರೆ ಯಾರೂ ಅಲ್ಲ, ಕುಂತಿ. ಪೃಥೆ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಕುಂತಿಯನ್ನ ಪೃಥೆ ಅಂತ ಕರೆಯುವಂಥದ್ದು ಇಲ್ಲಿ ಕವಿ ಬಳಸ್ತಾನೆ. ಅದನ್ನ ಪೃಥೆ ಅಂತ ಅಂದ್ರೆ ಆಕೆ ಬಾಲ್ಯದಲ್ಲಿರುವಂತ ಹೆಸರದು ಪೃಥೆ ಅನ್ನುವಂಥದ್ದು. ಪೃಥೆ ಅಂತ ಕರಿತಾ ಇದ್ರು ಅನ್ನುವಂಥದ್ದು ಯಾರಿಗೆ? ಕುಂತಿಗೆ. ಕುಂತಿ ಭೋಜನಗಳಾಗಿರುವಂಥ ಕುಂತಿಗೆ ಬಾಲ್ಯದ ಹೆಸರು
ರಿಪು ಅಂತಂದ್ರೆ ವೈರಿ. ಅಂದ್ರೆ ರಾಕ್ಷಸರ ವೈರಿ ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಬಲ್ಲ. ಅರ್ಕನರಿವಂ, ಅರ್ಕ ಅಂತಂದ್ರೆ ಸೂರ್ಯ. ನೋಡಿ ಇಲ್ಲಿ ದುರ್ಯೋಧನ ಹೇಳ್ತಾನ, ಆನರಿವಂ ನಾನು ಬಲ್ಲೆನು, ಕೃತಿಯರಿವಳ್, ಕೃತಿ ಅಂತಂದ್ರೆ ನಿನ್ನ ತಾಯಿಯಾಗಿರುವ ಕುಂತೆಯು ಕೂಡ ಬಲ್ಲಳು ನಿನ್ನ ಜೀವನದ ರಹಸ್ಯವನ್ನ. ದಾನವ ರಿಪು, ದಾನವ ಅಂತಂದ್ರೆ ರಾಕ್ಷಸ, ರಿಪು ಅಂತಂದ್ರೆ ವೈರಿ, ರಾಕ್ಷಸರ ವೈರಿಯಾಗಿರುವಂತ ಶ್ರೀಕೃಷ್ಣ ಪರಮಾತ್ಮನು ಕೂಡ ನಿನ್ನ ಜೀವನದ ರಹಸ್ಯವನ್ನ ಬಲ್ಲವನಾಗಿದ್ದ, ತಿಳಿದವನಾಗಿದ್ದ. ಇಲ್ಲಿ ಮುಂದೆ ಅರ್ಕನರಿವಂ, ಅರ್ಕ ಅಂತಂದ್ರೆ ಸೂರ್ಯ, ಅರ್ಕನರಿವಂ ಸೂರ್ಯ ದೇವರು ಕೂಡ ಬಲ್ಲನು. ಮತ್ತೆ ದಿವ್ಯಜ್ಞಾನಿಯಾಗಿರುವಂತ ಸಹದೇವ. ನೋಡಿ ಪಾಂಡವರಲ್ಲಿ ಒಬ್ಬನಾಗಿರುವಂತಹ ಸಹದೇವ ದಿವ್ಯಜ್ಞಾನಿ ಅಂತೆ. ದಿವ್ಯಜ್ಞಾನಿಯಾಗಿರುವಂತಹ ಸಹದೇವನು ಕೂಡ ನೀನು ನಿನ್ನ ತಾಯಿ ಯಾರು, ತಂದೆ ಯಾರು, ನಿನ್ನ ಜನನ ಹೇಗಾಯಿತು ಅನ್ನುವಂಥದ್ದು ನಮ್ಮ ಈ 5 ಜನರಿಗೆ ಮಾತ್ರ ಗೊತ್ತಿತ್ತು ಅಂತ ಹೇಳ್ತಾ ಹೋಗ್ತಾನೆ. ಯಾರ್ಯಾರು ಅಂತ ಹೇಳ್ತಾ ಹೋಗ್ತಾನೆ. ಆದರೆ ಮುಂದೆ ಹೇಳ್ತಾನೆ, ನೀನು ಯಾರೆಂದು, ನೀನು ಯಾರೆಂದು, ಯಾರು ನೀನು ಯಾರೆಂದು ಅಂತ ಹೇಳ್ತಾ ಹೋಗ್ತಾನೆ. ಮುಂದೆ ಕರ್ಣನೇ ನೀನು ಆರ್ಗೆಂದು, ಆರುವರಿಯರೊಂದಾಧಿಪತಿ ಹೇಳ್ತಾನೆ. ಇಷ್ಟು ಚೆನ್ನಾಗಿ ಹೇಳ್ತಾನೆ. ನೀನು ಅಂದ್ರೆ ನೀನು ಆರ್ಗೆಂದು, ನೀನು ಯಾರೆಂದು, ನೀನು ಆರ್ಗೆಂದು, ನೀನು ಯಾರೆಂದು, ಆರುಂ ನೀನು ಯಾರ ಮಗನೆಂದು, ನೀನು ಯಾರ ಮಗನೆಂದು, ಆರುಂ ಅಂದ್ರೆ ಇನ್ನೂ ಯಾರು, ನೀನು ಯಾರ ಮಗನೆಂದು ಇನ್ನೂ ಯಾರು ಅರಿಯರು. ನೀನು ಆರ್ಗೆಂದು ಆರುಂ ಅರಿಯರು, ನೀನು ಯಾರ ಮಗನೆಂದು ಇನ್ಯಾರೂ ತಿಳಿದಿಲ್ಲ, ಇನ್ನಾರಿಗೂ ಗೊತ್ತಿಲ್ಲ ಅಂಗಾಧಿಪತಿ ಅಂತ ಹೇಳ್ತಾರೆ. ಕಾರಣ ನಿನ್ನ ಜೀವನದ ರಹಸ್ಯ ನನಗೆ ಗೊತ್ತು, ನಿನ್ನ ತಾಯಿಯಾಗಿರುವಂತ ಕುಂದಿಗೆ ಗೊತ್ತು, ಮತ್ತು ನಿನ್ನ ಸೋದರ ಮಾವನಾಗಿರುವಂತ ರಾಕ್ಷಸರ ವೈರಿ ಕೃಷ್ಣ ಪರಮಾತ್ಮನಿಗೆ ಗೊತ್ತು, ಮತ್ತು ನಿನ್ನ ತಂದೆಯಾಗಿರುವಂತ ಸೂರ್ಯದೇವನಿಗೆ ಗೊತ್ತು, ಮತ್ತು ನಿನ್ನ ಸೋದರನಾಗಿರುವಂತ ದಿವ್ಯಜ್ಞಾನಿಯಾಗಿರುವ ಸಹದೇವನಿಗೆ ಗೊತ್ತು. ಇಷ್ಟು ಜನರಿಗೆ ಬಿಟ್ಟು ನೀನು ಯಾರ ಮಗನೋ, ನೀನು ಯಾರು ಎನ್ನುವಂತ ರಹಸ್ಯ ಮತ್ತಾರಿಗೂ ಗೊತ್ತಿಲ್ಲ. ಕರ್ಣನ ಇದು ಹುಟ್ಟಿನ ರಹಸ್ಯ. ಇಷ್ಟು ನಮ್ಗೆ ಗೊತ್ತು. ಯಾರ್ಯಾರಿಗೆ ಗೊತ್ತು? ದುರ್ಯೋಧನನಿಗೆ ಗೊತ್ತು, ಕುಂತಿಗೆ ಗೊತ್ತು, ಕೃಷ್ಣ ಪರಮಾತ್ಮನಿಗೆ ಗೊತ್ತು, ಸೂರ್ಯನಿಗೆ ಗೊತ್ತು, ಸಹದೇವ. ಈ 5 ಜನರಿಗೆ ಕರ್ಣನ ಜೀವನದ ರಹಸ್ಯ, ಕರ್ಣನ ಹುಟ್ಟಿನ ರಹಸ್ಯ ಗೊತ್ತಿತ್ತು. ಇಷ್ಟು ಜನರಿಗೆ ಗೊತ್ತು ಅಂತ ಹೇಳ್ತಾನೆ. ಇನ್ನು ಉಳಿದವರು ಯಾರು ನಿನ್ನ ಜೀವನದ ರಹಸ್ಯವನ್ನ ತಿಳಿಯೋದಿಲ್ಲ, ತಿಳ್ಕೊಂಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಷ್ಟಾದ ಬಳಿಕ ಕರ್ಣನ ಹಳೆಬರಾದ ಮುಂದೆ ಕುಳಿತುಕೊಂಡೇ ಹೇಳ್ತಾನೆ. 14ನೇ ಪದ್ಯಮಾನದಲ್ಲಿ ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನೆ ನೋಡಿ, ದುರ್ಯೋಧನ ಹೀಗೆ ಹೇಳ್ತಾ ಹೋಗ್ತಾನೆ. ಏನು ಅಂತ ಹೇಳಿದ್ರೆ, ಕರ್ಣ ಮುಂದೆ ಹೇಳ್ತಾನೆ. ಇಲ್ಲಿ ಈ ಪದ್ಯಭಾಗದಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಆತನ ಪರಾಕ್ರಮದ ಬಗೆಗೆ ಹೇಳುವಂಥ ಮಾತುಗಳು. ನೀನು ಉಳ್ಳೊಡೆ ಉಂಟು ರಾಜ್ಯಂ, ನೀನು ಇದ್ದರೆ, ಉಳ್ಳೊಡೆ ಅಂದರೆ ನೀನು ಇದ್ದರೆ, ನೀನು ನನ್ನ ಜೊತೆಗಿದ್ದರೆ, ರಾಜ್ಯಂ ನೀನು ಉಳ್ಳೊಡೆ ಉಂಟು, ರಾಜ್ಯಂ ನೀನು ಉಳ್ಳೊಡೆ, ಪಟ್ಟಂ ಉಂಟು, ಬೆಳ್ಗೊಡೆ ಉಂಟೈ. ಬೆಳ್ಗೊಡೆ ಅನ್ನುವಂಥ ಒಂದು ಪದ ಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂಥದ್ದು ಬೆಳ್ಗೊಡೆ ಅನ್ನುವಂಥ ಪದ ಬರುತ್ತೆ. ಇಲ್ಲಿ ಬರ್ತದೆ ನೋಡಿ ಬೆಳ್ಗೊಡೆ. ಈ ಪದವನ್ನು ಬಿಡಿಸೋದು ಹೇಗೆ ಅಂತ ಹೇಳಿದ್ರೆ ಬೆಳ್ ಪ್ಲಸ್ ಕೊಡೆ, ಬೆಳ್ ಪ್ಲಸ್ ಕೊಡೆ, ಬೆಳ್ಗೊಡೆ. ಈ ಪದವನ್ನು ಹೀಗೆ ಬಿಡಿಸುವಂಥದ್ದು. ಹೀಗೆ ಹೇಳ್ತಾ ಹೋಗ್ತಾನೆ. ನೀನು ಉಳ್ಳೊಡೆ ಉಂಟು ರಾಜ್ಯಂ, ನೀನು ಇದ್ದರೆ ರಾಜ್ಯ ಉಂಟು. ಕರ್ಣ ಹೇಳ್ತಾನೆ. ಕರ್ಣ ತೀರ್ಕೊಂಡು ಹೋಗಿದ್ದಾನೆ, ಕರ್ಣ ಸತ್ತು ಹೋಗಿದ್ದಾನೆ. ಕರ್ಣನ ಕಳೆಬರವನ್ನು ಕಂಡು ಹೀಗೆ ಹೇಳ್ತಾನೆ ದುಃಖದಿಂದ, ಅಯ್ಯ ಕರ್ಣ, ನೀನಿದ್ದರೆ ಈ ರಾಜ್ಯ ಉಂಟು, ನೀನಿದ್ರೆ ನಾನು ರಾಜ ಮತ್ತು ನಾನು ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯ. ಅದೇ ಹೇಳ್ತಾನೆ. ನೀನು ಉಳ್ಳೊಡೆ ಪಟ್ಟ ಉಂಟು, ನೀನು ಇದ್ದರೆ ನನಗೆ ಪಟ್ಟವು ಕೂಡ ಉಂಟು, ನನಗೆ ಪಟ್ಟ ಉಂಟು. ಮುಂದೆ ಹೇಳ್ತಾನೆ. ನೀನು
ಇವು ಎಲ್ಲವೂ ಕೂಡ ಇರಲು ನೀನಿಲ್ಲದೆ ಇವೆಲ್ಲ ಇರಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅಂಗಾಧಿಪತಿ ನೋಡಿ, ನೀನು ಉಳ್ಳೊಡೆ ನೀನು ಇದ್ದರೆ ಈ ರಾಜ್ಯ ಉಂಟು, ನೀನು ಉಳ್ಳೊಡೆ ಉಂಟು ರಾಜ್ಯವು, ನೀನು ಇದ್ದರೆ ಈ ರಾಜ್ಯ ಉಂಟು, ನಾನು ರಾಜನಾಗಿದ್ದೇನೆ. ನೀನಿದ್ದರೆ ನೀನು ಉಳ್ಳೊಡೆ ಪಟ್ಟವು ಉಂಟು, ನೀನು ಇದ್ದರೆ ನಾನು ಚಕ್ರವರ್ತಿಯಾಗಿರುತ್ತೇನೆ, ನನಗೆ ಪಟ್ಟ ಉಂಟು. ನೀನಿದ್ದರೆ ಬೆಳಗಡೆ ಉಂಟೈ, ನೀನಿದ್ದರೆ ಪೀಳಿಗೆ ಉಂಟೈ, ನೀನಿದ್ದರೆ ಈ ಸಿಂಹಾಸನ ಉಂಟು, ಈ ಸಿಂಹಾಸನ ಇರುತ್ತದೆ. ಅಂಗರಾಜನಾಗಿರುವಂಥ ಕರ್ಣನೇ, ನೀನಿಲ್ಲದೆ ಇವು ಎಲ್ಲವೂ ಶೂನ್ಯ, ಇವೆಲ್ಲವೂ ಕೂಡ ಇರಲು ಸಾಧ್ಯವೇ ಇಲ್ಲ. ನೀನಿದ್ದರೆ ಏನೇನಿದೆ? ರಾಜ್ಯ ಇದೆ, ನೀನಿದ್ರೆ ರಾಜ್ಯ ಇರುತ್ತದೆ, ರಾಜ್ಯ ಉಂಟು. ನೀನಿದ್ರೆ ಪಟ್ಟ ಉಂಟು, ನೀನಿದ್ರೆ ಬೆಳವಡೆ ಉಂಟು, ನೀನಿದ್ರೆ ಸಿಂಹಾಸನ ಉಂಟು. ನೀನಿಲ್ಲದೆ ಹೋದರೆ ಇವೆಲ್ಲವೂ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇರಲು ಸಾಧ್ಯವೇ ಎಂದು ಹೇಳುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ಣನ ಬಗೆಗೆ ಮಾತನಾಡುವಂಥ ಮಾತುಗಳು ಇಲ್ಲಿ ಬಹಳ ಅತಿ ಹೆಚ್ಚು ಕವಿ ಇಲ್ಲಿ ತೆಗೆದುಕೊಂಡಂಥದ್ದು ಏನಂತಂದರೆ ಕರ್ಣನ ಮತ್ತು ದುರ್ಯೋಧನನ ಮಧ್ಯೆ ಆ ಕರ್ಣನ ಕಳೆಬರವನ್ನು ನೋಡಿ ಮಾತನಾಡಿರುವಂಥ ದುರ್ಯೋಧನನ ಮಾತುಗಳೇ ಇಲ್ಲಿ ಯಥೇಚ್ಛವಾಗಿ ನಮಗೆ ಕಾಣಿಸಿರ್ತವೆ, ನೋಡ್ತೀವಿ ನಾವು. ಹಾಗಾಗಿ ಇಲ್ಲಿ ಕರ್ಣ ಪ್ರೀತಿಯ ಗೆಳೆಯ ದುರ್ಯೋಧನನಿಗೆ. ಹಾಗಾಗಿರುವುದರಿಂದ ಇಲ್ಲಿ ಕವಿ ದುರ್ಯೋಧನನಿಂದ ಮಾತನಾಡಿಸುವಂಥ ಮಾತುಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ನೀನಿದ್ದರೆ ರಾಜ್ಯ ಉಂಟು ಗೆಳೆಯ, ನೀನಿದ್ದರೆ ಈ ಪಟ್ಟ ಇರಲು ಸಾಧ್ಯ, ನೀನಿದ್ದರೆ ಈ ಬೆಳವಡೆ ಉಂಟು ಇರಲು ಸಾಧ್ಯ, ನೀನಿದ್ದರೆ ಈ ಸಿಂಹಾಸನವೂ ಉಂಟು. ನೀನಿಲ್ಲದೆ ಹೋದರೆ ಕರ್ಣ, ನೀನಿಲ್ಲದೆ ಹೋದರೆ ಇವೆಲ್ಲವೂ ಇರಲು ಸಾಧ್ಯವೇನು? ಸಾಧ್ಯವಾದದ್ದು ಇವೆಲ್ಲವೂ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತಾ ದುಃಖವನ್ನು ಪಡ್ತಾನೆ. ಗೆಳೆಯರನ್ನು ನೋಡಿ ದುಃಖ ಪಡ್ತಾನೆ. ಮುಂದೆ ಆ ದುಃಖವನ್ನು ಪಡುತ್ತಾ ಮುಂದಿನ ಬದುಭಾಗದಲ್ಲಿ ಹೀಗೆ ಹೇಳ್ತಾ ಹೋಗ್ತಾನೆ. ಕೊನೆಯಲ್ಲಿ ಕರ್ಣನ ಗುಣಗಾನ ಮಾಡ್ತಾನೆ. ಕರ್ಣನ ಅದಕ್ಕೆ ಹೇಳ್ತೇವೆ ನಾವು, ದಾನಕ್ಕೆ ಹೆಸರುವಾಸಿ ಕರ್ಣ ಅಂತ ಹೇಳ್ತೀವಿ ನಾವು. ದಾನಕ್ಕೆ ಹೆಸರುವಾಸಿ ಕರ್ಣ, ದಾನಶೂರ ಕರ್ಣ ಅಂತ ಹೇಳ್ತೀವಿ. ಕರ್ಣ ಏನೆಲ್ಲವನ್ನ ಕೊಟ್ಟು ಬಿಟ್ಟ. ಅರಿ ಬೇಡೆ ಕವಚಂ, ಅರಿ ಬೇಡೆ ಕವಚಂ, ನೀನ್ ಅರಿವಿತ್ತೈ, ನೀನ್ ಅರಿತೊಳಗೆ ನಾವು, ನೀನ್ ಅರಿವಿತ್ತೈ, ನೀನು ಅರಿದಿತ್ತೈ, ಕತ್ತರಿಸಿಕೊಟ್ಟು ಬಿಟ್ಟೆ. ಕೊಂತಿ ಬೇಡೆ, ಕೊಂತಿ ಅಂದ್ರೆ ಕುಂತಿ ಅಂತ ತಿಳ್ಕೊಳ್ಬೇಕು ನಾವು. ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ ಪುರಿಗಣೆಯು, ನಿನಗೆ ಎಣೆ ಅಂದ್ರೆ ನಿನಗೆ ಸಮಾನರಾದಂಥವರು, ನಿನಗೆ ಎಣೆ ಕಸವರಗಲಿ ಮೇಯ್ಗಲಿಯು ಆವನ್ನಂಗಾಧಿಪತಿ. ನೋಡಿ ಎಷ್ಟು ಚೆನ್ನಾಗಿ ಬಳಸ್ತಾರೆ ಇಲ್ಲಿ. ಅರಿಬೇಡೆ ಅಂದ್ರ, ಅರಿ ಅಂತಂದ್ರೆ ಇಂದ್ರ, ಇಂದ್ರ ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಇಂದ್ರನು ಕೇಳಿದಾಗ
ಕಸವರ ಪ್ಲಸ್ ಕಲಿ. ಕಲಿ ಅಂದ್ರೆ ಶೂರ ಅಂತ ಅರ್ಥ. ಕಸವರ ಅಂತಂದ್ರೆ ಇಲ್ಲಿ ನಾವು ಸಂಪತ್ತು ಅಂತ ತಿಳ್ಕೊಳ್ಬೇಕು. ಸಂಪತ್ತು ಕಸವರ ಚಿನ್ನ ಅಂತ ಅರ್ಥ ಆಗುತ್ತೆ, ಆದ್ರೆ ಇಲ್ಲಿ ನಾವು ಸಂಪತ್ತು ಅಂತ ಅರ್ಥೈಸ್ಕೊಳ್ಬೇಕು. ಕಸವರ ಕಲಿ ಅಂದ್ರೆ ಕಲಿ ಅಂತಂದ್ರೆ ಶೂರ ಪರಾಕ್ರಮಿ ಅಂತಲೂ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾನೆ, ನಿನಗೆ ನಿನಗೆ ಸರಿಸಮಾನರಾದಂಥವರು ಕಸವರಗಲಿ ಮೇಗುಲಿಯು ಆವನಂದ ಅಧಿಪತಿ. ಅಂಗದೇಶದ ಒಡೆಯನಾಗಿರುವಂಥ ಕರ್ಣನೇ, ನಿನಗೆ ಅಂದ್ರೆ ನಿನಗೆ ಸಮನಾದಂಥ ಕಸವರಗಲಿ, ನಿನಗೆ ಸರಿಸಮಾನರಾಗಿರುವಂಥ ಸಂಪತ್ತನ್ನು ದಾನ ಮಾಡುವುದರಲ್ಲಿ ಧೀರನಾದಂಥವನು ಮೇಗಲಿಯು ಪರಾಕ್ರಮಿಯಾದವನು. ಮೈಗಲಿಯು ಅಂದ್ರೆ ಪರಾಕ್ರಮಿಯಾದವನು. ಆವನ್ ಯಾವನಿದ್ದಾನೆ ಅಂದ್ರೆ ಕರ್ಣನ ಪರಾಕ್ರಮದ ಬಗ್ಗೆ ಆಡುವಂಥ ಮಾತುಗಳನ್ನು ನಾವು ದುರ್ಯೋಧನನ ಮಾತುಗಳಲ್ಲಿ ನೋಡ್ತೇವೆ. ಸ್ನೇಹಿತರೆ, ಕರ್ಣನನ್ನ ಕುರಿತು ದುರ್ಯೋಧನ ಹೀಗೆ ಹೇಳ್ತಾ ಹೋಗ್ತಾನೆ, ಅಂಗರಾಜನಾದಂಥ ಕರ್ಣನೇ, ಇಂದ್ರನು ಕವಚವನ್ನು ಕೇಳಿದ ಕೂಡಲೇ ನೀನು ಕತ್ತರಿಸಿಕೊಟ್ಟು ಬಿಟ್ಟು, ಕುಂತಿಯು ನಿನ್ನ ತಾಯಿಯಾಗಿರುವಂಥ ಕುಂತಿಯು ಕೇಳಿದ ಕೂಡಲೇ ಅತಿಶಯವಾದ ಶಕ್ತಿಯಿಂದ ಕೂಡಿರ್ತಕ್ಕಂಥ ಬಾಣವನ್ನು ನೀನು ಅಂಜದೆ ಅಳುಕದೆ ಕೊಟ್ಟು ಬಿಟ್ಟೆ. ಸಂಪತ್ತನ್ನು ದಾನ ಮಾಡುವುದರಲ್ಲಿ ನಿನಗೆ ಸರಿಸಮಾನನಾದಂಥವನು ಮತ್ತು ಪರಾಕ್ರಮದಲ್ಲಿ ನಿನಗೆ ಸಮಾನನಾದಂಥವನು ಯಾವನಿದ್ದಾನೆ ನೋಡ್ರಿ, ಅವನು ಎಲ್ಲದಕ್ಕೂ ದಾನಶೂರ ಮತ್ತು ಅಷ್ಟೇ ಪರಾಕ್ರಮಿ. ಹಾಗಾಗಿ ಅದನ್ನು ಕೊನೆಗೆ ಹೇಳ್ತಾನೆ, ಸಂಪತ್ತನ್ನು ದಾನ ಮಾಡುವುದರಲ್ಲಿ ನೋಡ್ರಿ, ತನ್ನ ಕವಚವನ್ನೇ ಇಂದ್ರನಿಗೆ ಕೊಟ್ಟ. ಇಂದ್ರನು ಕೇಳಿದ ಕೂಡಲೇ ಕವಚವನ್ನು ಕೊಟ್ಟುಬಿಟ್ಟ. ತನ್ನ ತಾಯಿ ಕೇಳಿದ ಕೂಡಲೇ ಕುರಿಗಣೆ ಅಂದ್ರೆ ಅತಿಶಕ್ತಿಯಿಂದ ಕೂಡಿರುವಂತ ಬಾಣವನ್ನೇ ಕೊಟ್ಟುಬಿಟ್ಟ, ಅಂಜನೆ ಕೊಟ್ಟುಬಿಟ್ಟ. ಇನ್ನೇನು ಮಾಡಬೇಕು? ರಣರಂಗದಲ್ಲಿ ಹೇಗೆ ಯುದ್ಧ ಮಾಡಬೇಕು? ಇಷ್ಟೆಲ್ಲ ಕೊಟ್ಟ ಬಳಿಕ ಇದೆಲ್ಲವೂ ಕೂಡ ತಾಯಿ ಕುಂತಿ ತೆಗೆದುಕೊಂಡಿರತಕ್ಕಂಥದ್ದು, ಇಂದ್ರ ದೇವರು ತೆಗೆದುಕೊಂಡ ಬಳಿಕ ಹೇಳ್ತಾನೆ ಕರ್ಣನನ್ನು ಮಾತನಾಡುವ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಕ್ಕಂಥದ್ದು, ಕರ್ಣ, ನೀನು ಇಂದ್ರನು ಕೇಳಿದ ಕೂಡಲೇ ನಿನ್ನ ಕವಚವನ್ನ ನೀನು ಕತ್ತರಿಸಿಕೊಟ್ಟು ಬಿಟ್ಟೆ. ಕುಂತಿ ಕೇಳಿದ ಕೂಡಲೇ ಅತಿಶಯವಾದ ಶಕ್ತಿಯಿಂದ ಕೂಡಿರುವಂಥ ಬಾಣವನ್ನು ನೀನು ಪುರಿಗಣೆಯನ್ನು ನೀನು ಕೊಟ್ಟುಬಿಟ್ಟೆ, ಅಂಜನೆ ಕೊಟ್ಬಿಟ್ಟೆ. ಆದ್ರೆ ಸಂಪತ್ತನ್ನು ದಾನ ಮಾಡುವುದರಲ್ಲಿ ನಿನಗೆ ಸರಿಸಮಾನನಾದಂಥವರು ಯಾರು ಇಲ್ಲ, ಇದೆಲ್ಲ ಸಂಪತ್ತೇ. ಆದರೆ ಪರಾಕ್ರಮದಲ್ಲಿ ನಿನಗೆ ಸಮಾನನಾದಂಥವರು ಯಾವನೂ ಈ ಭೂಲೋಕದಲ್ಲಿ ಇಲ್ಲ, ಈ ಲೋಕದಲ್ಲಿ ಇಲ್ಲ ಎನ್ನುವಂಥದ್ದನ್ನ ದುರ್ಯೋಧನ ಕರ್ಣನ ಪರಾಕ್ರಮದ ಬಗೆಗೆ ಆಡುವಂಥ ಮಾತುಗಳು. ಕರ್ಣನ ಪರಾಕ್ರಮ ಹೇಗಿತ್ತು ಅನ್ನುವಂಥದ್ದು ದುರ್ಯೋಧನನು ಹೇಳುವಂಥ ಮಾತುಗಳು ಈ ಕೊನೆಯ ಪದ್ಯಭಾಗದಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟೆಲ್ಲ ಹೇಳಿದ ಬಳಿಕ ಮುಂದುವರೆದು ಮುಂದಿನ ಸಾಲಿನಲ್ಲಿ ಆ ವಚನದಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕರ್ಣನನ್ನ ಬಗೆಗೆ ಮಾತಾಡ್ತಾ ಮುಂದುವರೆದು ದುರ್ಯೋಧನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊನೆಗೆ ಬರ್ತಾನೆ. ಹೀಗೆ ಬರ್ತಾ ಕೊನೆಯಲ್ಲಿ ವಚನದ ಸಾಲುಗಳನ್ನು ಗೊತ್ತಾಗ್ತದೆ. ಏನು ಹೀಗೆ ಹೇಳುತ್ತಾ, ನಿನ್ನಂತ ಈ ಸಂಪತ್ತನ್ನು ದಾನ ಮಾಡುವಲ್ಲಿ ನಿನಗೆ ಸರಿಸಮಾನವಾದಂಥವನು ಯಾರು? ಪರಾಕ್ರಮದಲ್ಲಿ ನಿನಗೆ ಪರಾಕ್ರಮಿಯಾದಂಥ ನೀನು, ನಿನಗೆ ಪರಾಕ್ರಮದಲ್ಲಿ ನಿನಗೆ ಸರಿಸಮಾನವಾದಂಥವನು ಯಾರು ಅಂತಾನೆ ಕರ್ಣ ಎಂದು ಅಂದ್ರ ಎನ್ನುತ್ತಾ ಎಂಬುದಾಗಿ ಶೋಕಾಂದಂ ಕರ್ಣ ವಿರಹಿತನ್ ಅಪ್ಪುದರಿಂ ಸಕ್ರಂದನಂದನಂಗೆ ಮುಳಿದು ಶರಶಯ್ಯನ ಗಗನಾಗಿರ್ಪ ನದಿನಂದನನ ಚರಣಾರವಿಂದ ವಂದನಂಗೆಯಲೆಂದು ಗಾಂಧಾರಿ ನಂದನನ್ ಯೈಯ ವಂದಂ. ಕರ್ಣನ ಬಗೆಗೆ ಮಾತನಾಡಿದ ನಂತರ ಈ ವಚನದಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಂತಂದ್ರ, ಕರ್ಣನ ಬಗ್ಗೆ ಮಾತನಾಡಿ ಎಂದು ಶೋಕಾಂದಂ ಅಂದ್ಕೊಳ್ಳುತ್ತಾ ಎಂದು ದುಃಖವನ್ನು ಪಟ್ಟು ದುಃಖದಿಂದ ಕಂಗೆಟ್ಟು ಕರ್ಣ ವಿರಹಿತನ ಅಪ್ಪುದರಿಂ ಅಂದ್ರೆ ಕರ್ಣನ ಅಗಲುವಿಕೆಯಿಂದ, ಕರ್ಣನ ವಿಯೋಗದಿಂದ, ಕರ್ಣನ ಅಗಲುವಿಕೆಯಿಂದ, ಕರ್ಣನ ಸಾಹಿತ್ಯಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಂದ್ರನ ಮಗನಾಗಿರುವಂಥ ಅರ್ಜುನ. ಕರ್ಣ ವಿರಹಿತನ ಅಪ್ಪುದರಿಂ, ಕರ್ಣನ ಅಗಲುವಿಕೆಯಿಂದ, ಕರ್ಣನ ವಿಯೋಗದಿಂದ, ಕರ್ಣನ ಸಾವಿನಿಂದ ಸಕ್ರಂದ ನಂದನಂಗೆ ಅಂದ್ರೆ ಸಕ್ರಂದ ಅನ್ನೋದಾದ್ರೆ
ನದಿನಂದನನ. ನದಿನಂದನ ಅಂತಂದ್ರೆ ಯಾರು? ಭೀಷ್ಮಾಚಾರ್ಯರು. ಶರದ ಬಾಣ, ಶಯನದ ಹಾಸಿಗೆ, ಆ ಬಾಣಗಳೆಂಬ ಹಾಸಿಗೆಯ ಮೇಲೆ ಹೊರಗಿರುವ ಮಲಗಿರುವ ನದಿನಂದನನ್ ಅಂದ್ರೆ ನದಿಯಲ್ಲಿ ಜನಿಸಿರ್ತಕ್ಕಂಥವನು ಯಾರು? ದ್ರೋಣಾಚಾರ್ಯ. ಆ ದ್ರೋಣಾಚಾರ್ಯರ ಸಾರಿ ಭೀಷ್ಮಾಚಾರ್ಯರ ಹತ್ತಿರ ಬರ್ತಾರೆ. ಭೀಷ್ಮಾಚಾರ್ಯ ನದಿನಂದನನ ಹತ್ರ ಬಂದು ಅವರ ಚರಣಾರವಿಂದ ಅಂದ್ರೆ ಪಾದಗಳಿಗೆ, ನದಿನಂದನನ್ ಅಂದ್ರೆ ಭೀಷ್ಮರ ಪಾದಗಳಿಗೆ, ಇಲ್ಲಿ ಚರಣದ ಪಾದ, ಭೀಷ್ಮರ ಪಾದಕ್ಕೆ ವಂದನಂಗೆಯಲೆಂದು ನಮಸ್ಕಾರ ಮಾಡಲೆಂದು. ನದಿನಂದನ ಎಂದರೆ ಭೀಷ್ಮಾಚಾರ್ಯರು, ಇವರು ಗುರುಗಳು ಬಿಲೋಜರು, ಭೀಷ್ಮರ ಪಾದಕ್ಕೆ ನಮಸ್ಕಾರ ಮಾಡಲೆಂದು ಗಾಂಧಾರಿ ನಂದನನ್, ಗಾಂಧಾರಿಯ ಮಗನಾದಂಥ ದುರ್ಯೋಧನನು ಯೈದ ಒಂದಂ ಅಲ್ಲಿ ನಮಸ್ಕರಿಸಲೆಂದು, ಯೈದೆ ಅಂದರೆ ಸಮೀಪಕ್ಕೆ ಬಂದನು. ನೋಡಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಗುರು ಬಿಲೋಜರಾಗಿರುವಂಥ ಭೀಷ್ಮಾಚಾರ್ಯರ ಹತ್ರ ಬರ್ತಾ ಒಬ್ಬಂದ ಇದೆ. ಮುಂದೆ ಏನಾಯ್ತು ಅಂತ ಹೇಳಿದ್ರೆ, ಹೀಗೆ ಶೋಕವನ್ನ ಪಡುತ್ತಾ ಕರ್ಣನ ವಿಯೋಗದ ದುಃಖದಿಂದ ಕಂಗೆಟ್ಟಿರುವಂಥ ಗಾಂಧಾರಿಯ ಪುತ್ರನಾಗಿರುವಂಥ, ಗಾಂಧಾರಿಯ ಮಗನಾಗಿರುವಂಥ ದುರ್ಯೋಧನನು ಇಂದ್ರನ ಮಗನಾದ ಅರ್ಜುನನ ಮೇಲೆ ಕೋಪಿಸಿಕೊಂಡು ಬಾಣಗಳ ಹಾಸಿಗೆಯ ಮೇಲೆ ಮಲಗಿರ್ತಕ್ಕಂಥ ಆ ನದಿನಂದನನ ಪಾದಕಮಲಗಳಿಗೆ ನಮಸ್ಕರಿಸಲೆಂದು ಸಮೀಪಕ್ಕೆ ಬಂದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಮುಂದೆ ಮಾತುಗಳು ಆರಂಭ. ಭೀಷ್ಮಾಚಾರ್ಯರ ಹತ್ರ ಬಂದು ಮಾತನಾಡ್ತಾನೆ. ಅಲ್ಲಿ ಭೀಷ್ಮರು ಮತ್ತು ಆ ದುರ್ಯೋಧನನ ಮಧ್ಯೆ ಮಾತುಕತೆಗಳು ಆರಂಭವಾಗ್ತಾನೆ. ಪಾದಗಳಿಗೆ ನಮಸ್ಕಾರ ಮಾಡಿ ಹೀಗೆ ಒಟ್ಟಾರೆ ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ರಣರಂಗದಲ್ಲಿ ಎಲ್ಲರನ್ನು ಕಳೆದುಕೊಂಡಿರತಕ್ಕಂಥ ದುರ್ಯೋಧನ ತನ್ನ ದುಃಖವನ್ನು ಪ್ರಲಾಪಿಸುತ್ತಾ ಮೊದಲಿಗೆ ಬಂದು ದ್ರೋಣಾಚಾರ್ಯರ ನೋಡ್ತಾನೆ. ದ್ರೋಣಾಚಾರ್ಯರ ಸಾವಾಗಿರುವುದನ್ನು ನೋಡಿ, ದ್ರೋಣರ ಕಳೆಬರವನ್ನು ನೋಡಿ ದುಃಖ ಪಡ್ತಾನೆ. ದುಷ್ಟದುಮ್ರನಿಂದ ಸಾವಿಗೀಡಾಗಿರುವಂಥ, ದುಷ್ಟದುಮ್ರನಿಂದ ಸತ್ತು ಹೋಗಿರುವಂಥ ದ್ರೋಣರ ಕಳೆಬರವನ್ನು ನೋಡ್ತಾನೆ. ಅಲ್ಲಿಂದ ಮುಂದೆ ಅರ್ಜುನನ ಮಗನಾಗಿರುವಂಥ ಅಭಿಮನ್ಯುವಿನ ಕಳೆಬರವನ್ನು ನೋಡ್ತಾನೆ. ತನ್ನ ಮಗನ ವಯಸ್ಸಿನಿಗೆ ಸಮನಾಗಿರುವಂಥ ಅಭಿಮನ್ಯುವಿಗೆ ಪ್ರಾರ್ಥಿಸುತ್ತಾನೆ. ನಿನಗೆ ಇರುವಂಥ ವೀರಮರಣದಲ್ಲಿ ನಮಗೂ ಸ್ವಲ್ಪ ಕರುಣಿಸುವಂತಾಗಲಿ ಅಂತ ಕೇಳಿಕೊಳ್ತಾನೆ. ಮುಂದೆ ಪುತ್ರಶೋಕಂ ನಿರಂತರಂ ಎನ್ನುವಂತೆ ಮಗ ಲಕ್ಷ್ಮಣ ಕುಮಾರನ ಆ ಕಳೆಬರವನ್ನು ನೋಡಿ, ಮಗನೇ, ನಾನು ನಿನಗೆ ಜಲತರ್ಪಣವನ್ನು ಕೊಡುವಂತಾಯ್ತಲ್ಲ, ಮಗನಾದಂಥವನು ತಂದೆಗೆ ಕೊಡಬೇಕಾಗಿತ್ತು. ಆದರೆ ಇಲ್ಲಿ ಈ ಕ್ರಮ ವಿಪರ್ಯ ಆಗೋಯ್ತಲ್ಲ ಮಗನೇ. ಮಗನ ಮುಖವನ್ನು ನೋಡಿ ಬರುತ್ತಾನೆ, ಮಮ್ಮಲ ಬರುತ್ತಾನೆ. ಮುಂದೆ ಪ್ರೀತಿಯ ತಮ್ಮನಾಗಿರುವಂಥ ದುಶಾಸನನ ಕಳೆಬರವನ್ನು ನೋಡಿ ಮಮ್ಮಲ ಮಾಡುತ್ತಾ ದುಃಖವನ್ನು ಪಡ್ತಾನೆ. ಅಲ್ಲಿಂದ ತಮ್ಮನ ಕಳೆಬರವನ್ನು ನೋಡಲಾರದೆ ಅನ್ನುವಂಥ ಮಾತು ಅಲ್ಲಿ ಬಂದಿದೆ. ಯಾಕಂತ ಹೇಳಿದ್ರೆ, ಆ ತೆರವಾಗಿ ಆ ಧಗೆಯಿಂದ ಒಡೆದು ಬಸರಂಬಗೆ ಹೊಟ್ಟೆಯನ್ನು ಸೀಳಿಬಿಟ್ಟಿರ್ತಾನೆ, ಬಾಯಿಯ ದವಡಿಯನ್ನು ಕಿಟ್ಟಿಬಿಟ್ಟಿರ್ತಾನೆ. ಭೀಮ ಅಷ್ಟು ಭಯಂಕರವಾಗಿ ದುಶಾಸನನ್ನ ಸದೆ ಬಡಿದಿರ್ತಾನೆ, ಕೊಂದಾಕಿರ್ತಾನೆ. ಅಷ್ಟು ಭಯಂಕರವಾಗಿ ನೋಡಿ ಭೀಮನಿಗೆ ದುಶಾಸನನ ಮೇಲೆ ಎಷ್ಟು ಸಿಟ್ಟಿರಬಹುದು, ಎಷ್ಟು ಕೋಪವಿರಬಹುದು. ಅದು ಒಂದು ಕಡೆಗೆ ದ್ರೌಪದಿಗೆ ಕೊಟ್ಟ ವಚನಕ್ಕೂ ಏನೋ ಗೊತ್ತಿಲ್ಲ, ಆದರೆ ದ್ರೌಪದಿಗೆ ಆಗಿರುವಂಥ ಅವಮಾನಕ್ಕೂ ಭೀಮ ದುಶಾಸನನ ಮೇಲೆ ಗದಾಪ್ರಹಾರ ಮಾಡಿ ಬಸರನ್ನು ಬಗೆದು ಆತನ ಕರುಳನ್ನು ಕಿತ್ತಿ ಆತನ ಆ ನೆತ್ತರಿನಿಂದ ದ್ರೌಪದಿಯ ಮುಡಿಗೆ ತೈಲವನ್ನಾಗಿ ಎರೆಯುವಂಥದ್ದು, ಆತನ ದಂತಪಕ್ತಿಯಿಂದ ಬಾಚಣಿಗೆಯ ಮಾಡಿ ತಲೆಯನ್ನು ಬಾಚುವಂಥದ್ದು, ಆತನ ಕರುಳನ್ನು ಕಿತ್ತಿ ಆಕೆಯ ಆ ತುರುವನ್ನು ಕಟ್ಟುವಂಥದ್ದು. ಬಹಳ ಇದು ಇಲ್ಲಿ ಭೀಮನ ಕೋಪ ಎಷ್ಟಿತ್ತು ದುಶಾಸನನ ಮೇಲೆ ಎನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಮುಂದೆ ಅಲ್ಲಿಂದ ಸಹೋದರ ದುಶಾಸನನ ಕಳೆಬರವನ್ನು ನೋಡಲಾರದೆ ಮುಂದೆ ಬರ್ತಾ
ದುರ್ಯೋಧನನಿಂದ ಕವಿ ರನ್ನು ಮಾತನಾಡಿಸ್ತಾನೆ. ಅಷ್ಟು ಮಾತನಾಡಿದ ಬಳಿಕ ಕೊನೆಯಲ್ಲಿ ಕರ್ಣನನ್ನು ಗುಣಗಾನ ಮಾಡುತ್ತಾ ದುಃಖವನ್ನು ವ್ಯಕ್ತಪಡಿಸುತ್ತಾ ಪ್ರೀತಿ ಗೆಳೆಯನಾಗಿರುವಂಥ ಕರ್ಣನಿಗೆ ನಾನು ಚಿರಸ್ಮರಣಿ ಎನ್ನುವುದರ ಮೂಲಕ ಮುಂದೆ ಶೋಕವನ್ನು ಪಡುತ್ತಾ ಕರ್ಣನ ಅಗಲುವಿಕೆಯಿಂದ ಕಂಗೆಟ್ಟಿರುವಂಥ ದುರ್ಯೋಧನ ಸಕ್ರಂದನಂದನಂಗೆ ಅಂದ್ರೆ ಇಂದ್ರನ ಮಗನಾಗಿರುವಂಥ ಅರ್ಜುನನ ಮೇಲೆ ಕೋಪ ಮಾಡಿಕೊಂಡು ಮುಂದೆ ಆ ಬಾಣಗಳೆಂಬ ಹಾಸಿಗೆಯ ಮೇಲೆ ಮಲಗಿರುವಂಥ ನದಿನಂದನ ಭೀಷ್ಮಾಚಾರ್ಯರ ಪಾದಕಮಲಗಳಿಗೆ ವಂದನೆಗೈಯಲೆಂದು ನಮಸ್ಕಾರ ಮಾಡಲೆಂದು ಗಾಂಧಾರಿ ನಂದನನು ಅಲ್ಲಿಗೆ ಬರುತ್ತಾನೆ. ಎಷ್ಟು ಈ ಪದ್ಯದ ಸಾರಾಂಶ ಮತ್ತು ಈ ಪದ್ಯದ ಭಾವಾರ್ಥ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ತಿಳ್ಕೊಂಡಿದ್ದೀನಿ, ನಿಮಗೆಲ್ಲ ಈ ಪದ್ಯದ ಭಾವಾರ್ಥ ಅರ್ಥವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಂದು ವಿಚಾರ ಮಾಡಬೇಕಾದಂಥದ್ದು ನಮಗೆ ಇಲ್ಲಿ ನಾವು ನೋಡಬೇಕಾದಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ ನಮಗೆ. ಒಂದು ಹಂತದ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋದು. ಒಂದು ಹಂತದ ಪ್ರಶ್ನೆಗಳು ಇದು ಸಂದರ್ಭದೊಡನೆ ಸೂಚಿಸಿರಿ ಅಂತ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿದ್ದಾವೆ. ಅದರ ಸಂದರ್ಭ ನೀವು SSLC ಹಂತದಲ್ಲಿ ಬರೆಯೋದಕ್ಕಿಂತ ಇಲ್ಲಿ PUC ಹಂತದಲ್ಲಿ ಅದು ಬರಹದ ರೂಪವೇ ಬೇರೆ ಆಗ್ತದೆ. ಇಲ್ಲಿ ನೀವು ಕೆಲವೊಂದಿಷ್ಟು ಸ್ವಲ್ಪ ವಿಚಾರಗಳನ್ನು ಬರೀಲಿಕ್ಕೆ ಹೋಗುವಂಥದ್ದಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಪಠ್ಯದಲ್ಲಿ ಬಂದಿರುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಏನು? ಗಾಂಡೀವಿಯಂತು ಪಿರಾಮಪಾಣಿಯು ನೆರೆಯಲು, ಗಾಂಡೀವಿಯಂತು ನಿನ್ನೊರೆಗೆ ದೊರೆಗೆ ಗಂಧನೂ ಒಳಗೆ. ಮೂರನೇ ನೀಂ ಕ್ರಮ ವಿಪರ್ಯವನ್ನು ಆಡುವನೆ ಜನನೀ ಸ್ತನ್ಯವನ್ನು ಉಂಡೇ ಆಂಬಳಿಕ ನೀವು ಈಗಳು ನೀನು ಆಗತ್ತು ಎತ್ತ ಓದೆ ಎಂಬ ಅಧಿಪತಿ ಆನರಿಗಳು ಪ್ರತಿಯರಿಗಳು. ನೋಡಿ, ಈ ಎಲ್ಲ ಮಾತುಗಳು ಏನಿದವಲ್ಲ ದುರ್ಯೋಧನನೇ ಹೇಳಿರ್ತಕ್ಕಂಥ ಮಾತುಗಳು. ಇಲ್ಲಿ ನಮಗೆ ಸಂದರ್ಭವನ್ನು ಬರೀತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ ಏನಂತಂದ್ರೆ, ಮೊದಲಿಗೆ ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ಬರೀಬೇಕು. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಅಥವಾ ಸ್ಪಷ್ಟೀಕರಣ ಅಂತ ನಾವು 3 ಹಂತಗಳನ್ನು ನಾವು ಇಲ್ಲಿ ಪಾಲಿಸಬೇಕು. ಈ 3 ಹಂತಗಳಲ್ಲಿ ನಾವು ಸಂದರ್ಭವನ್ನು ಸ್ಪಷ್ಟೀಕರಣಗೊಳಿಸಬೇಕು. ಹಾಗಾಗಿ ಒಂದು ಹಂತದ ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ನಾನು ಚರ್ಚಿಸಿ ಮುಂದುವರಿದೆ. ನೋಡಿ, ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಅಂತ. ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಅಂತ, ಭಾರೀ ಗಾತ್ರದ ಎಣಗಳನ್ನು, ಎಂತ ಭಾರೀ ಗಾತ್ರದ ಎಣಗಳನ್ನು ಮೆಟ್ಟಿ ನಡೆದನು ಅನ್ನುವಂಥ ಉತ್ತರವನ್ನು. ನಂತರದಲ್ಲಿ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದ್ದನು ಅಂತ ನಾವು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ಸಹಾಯವನ್ನು ಅವಲಂಬಿಸಿದನು? ಯಾರು? ಸಂಜಯನ ನೆರವನ್ನು ಇಲ್ಲಿ ಅವಲಂಬಿಸಿದ. ಪಿನಾಕಪಾಣಿ ಅಂದರೆ ಯಾರು? ನಾ ಎಲ್ಲ ಹೇಳಿದ್ದೀನಿ ನಿಮಗ. ಪದ್ಯವನ್ನು ನೋಡುವ ಸಂದರ್ಭದಲ್ಲಿ ಪಿನಾಕ ಅಂದ್ರೆ ತ್ರಿಶೂಲ, ಪಾಣಿ ಅಂದ್ರೆ ಧರಿಸಿದವನು, ಅಂದ್ರೆ ತ್ರಿಶೂಲಧಾರಿಯಾಗಿರುವಂಥವನು ಯಾರು? ಪಿನಾಕಪಾಣಿ ಶಿವನು. ಉತ್ತರ ಶಿವನು. ಪಿನಾಕಪಾಣಿ ಅಂದರೆ ಶಿವನು. ನಂತರದ ಪ್ರಶ್ನೆ 4, ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ಗುರು ದ್ರೋಣಾಚಾರ್ಯರು ಅಂತ ಹೇಳಬೇಕಾಗುತ್ತೆ. ನಂತರದಲ್ಲಿ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಅಂದ್ರೆ ಜಲತರ್ಪಣ. ತಂದೆಯಾದಂಥವರಿಗೆ ಜಲತರ್ಪಣವನ್ನು ಕೊಡಬೇಕಾದಂಥವ್ರು ಯಾರು? ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕಂತಂದ್ರೆ ಮಗ ಸುತನು ಕೊಡಬೇಕು. ಕೊನೆಯಲ್ಲಿ ದಿವ್ಯಜ್ಞಾನಿಯನ್ನು ಯಾರನ್ನು ಕರೆಯಲಾಗಿದೆ ಅಂತ. ದಿವ್ಯಜ್ಞಾನಿ ಅಂದರೆ ಸಹದೇವ, ಪಾಂಡವರಲ್ಲಿ ಒಬ್ಬನಾಗಿರುವಂಥವನು. ನಂತರದಲ್ಲಿ 6 ಪ್ರಶ್ನೆಗಳಾಯಿತು. ನಂತರದ 7 ಮತ್ತು 8ನೇ ಪ್ರಶ್ನೆಗಳನ್ನು ನಾವು ನೋಡಿದ್ರೆ, ಅಂಗಾಧಿಪತಿ ಎಂದರೆ ಯಾರು? ಅಂಗದೇಶದ ಒಡೆಯ. ಅಂಗಾಧಿಪತಿ ಅಂದರೆ ಕರ್ಣ. ಅರಿಯು ಅಂದ್ರೆ ಇಂದ್ರನು ಕರ್ಣನಿಂದ ಬೇಡಿದ್ದೇನು? ಕವಚ ಕುಂಡಲವನ್ನು ಕೇಳ್ತಾನೆ. ಹೀಗೆ ಇಷ್ಟು ಪ್ರಶ್ನೋತ್ತರಗಳು ನಮಗೆ ಗೊತ್ತಾಗ್ತದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಇಲ್ಲಿಯವರೆಗೆ
ಮೊದಲು ಪದ್ಯ ಭಾಗವಾಗಿರುವಂಥ ದುರ್ಯೋಧನ ವಿಲಾಪ ಎಂಬ ಪದ್ಯದ ಒಟ್ಟು ಅಲ್ಲಿ ರನ್ನನ ಕವಿ ಪರಿಚಯ ಮತ್ತು ದುರ್ಯೋಧನ ವಿಲಾಪ ಪದ್ಯದ ಒಟ್ಟು ಸಂಪೂರ್ಣ ಭಾವಾರ್ಥ ಅದರ ಸಾರಾಂಶವನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಕ್ಲಿಷ್ಟ ಪದಗಳನ್ನು ನಿಮಗೆ ಹೇಳ್ತಾ ಹೋದೆ. ಅದರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನಾನು ಜೊತೆ ಚರ್ಚೆ ಮಾಡಿದೆ. ತಾವುಗಳು ಪುಸ್ತಕವನ್ನು ತೆಗೆದುಕೊಂಡು ಓದುವುದರ ಮೂಲಕ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು.